ಜಗವೇ ಮಾಯೆ ಎಂತಹ ನ್ಯಾಯ ಮಾಯಾ ರೋಬಿಗೆ ಮರುಳಾದನ ನಾ ಮರುಳಾದನ ಮರುಳಾದನ ನಾ ಮರುಳಾದನ ಹಾ ಪರಮಾತ್ಮ ಜಗವೇ ಮಾಯೆ ಎಂತಹ ವ್ಯಾಯ ಮಾಯಾ ರೋಬಿಗೆ ಮರುಳಾದನ ನಾ ಮರುಳಾದನ ಮರುಳಾದನ ನಾ ಮರುಳಾದನ ಮಾಯಾ ರಾಕಸಿಗೆ ಸಿಕ್ಕಿದೆಯಯ್ಯ ಪರಮಾತ್ಮ ಮಾಯಾ ರಾಕಸಿಗೆ ಸಿಕ್ಕಿದೆಯಯ್ಯ ಬಲು ಕಷ್ಟ ಕೊಡುತ್ತೀಹಾಳು ಪರಮಾತ್ಮ ಅಮ್ಮಮ್ಮ ಬಲು ಕಷ್ಟ ಕೊಡುತ್ತೀಹಾಳು ಪಾರ್ಥನಾಗಿ ಹುಟ್ಟಿ ನಾನು ಕಾಟಕವೇನೋ ಕಾಟಕವೇನೋ ಪರಮಾತ್ಮ ಪಾರ್ಥನಾಗಿ ಹುಟ್ಟಿ ನಾನು ಸಾರ್ಥಕವೇನೋ ಸಾರ್ಥಕವೇನೋ ಜಗವೇ ಮಾಯೆ ಎಂದಹ್ಯಾಯ ಮಾಯಾ ರೋಬಿಗೆ ಮರುಳಾದನ ನಾ ಮರುಳಾದನ ಮರುಳಾದನ ನಾ ಮರುಳಾದನ ಪರಮಾತ್ಮ ಇವಳು ಮಹಾಶಕ್ತಳು ಇವಳನ್ನು ತಪ್ಪಿಸಿ ಹೋಗಲು ಸಾಧ್ಯವೇ ಜನ್ಮಾಂತರ ಕರ್ಮಿಷ್ಠ ಫಲವು ಇವಳ ಸಹವಾಸವು ತಪ್ಪಿತಲ್ಲ ಅಯ್ಯೋ ಈ ಪಾರ್ಥನಿಗೆ ಎಂತಹ ಗತಿ ಬಂತು ರಾಜನಾದ ನಾನು ರಾಕ್ಷಸಿಯನ್ನು ವರ್ಷಿದ್ದೇನೆಂದು ಚಿಂತಿಸಿ ಫಲವಿಲ್ಲ ಮುಖ್ಯವಾಗಿ ಅವಳಿಗೆ ಮಾತನ್ನು ಕೊಟ್ಟು ಕೆಟ್ಟೆನು ಪರಮಾತ್ಮ ಇಲ್ಲಿ ನೋಡಿ ಸ್ವಾಮಿ ನೀವು ಹೇಳಿದಂತೆ ಸುಂದರ ರೂಪವನ್ನು ಧಾರಣ ಮಾಡಿರುವೆನು ಮನೋಹರಿ ನೀನು ಇಂತಹ ಅಸಮಾಧಾನ ಸೌಂದರ್ಯವತಿ ಅಲ್ಲದಿದ್ದರೆ ನಾನು ನಿನ್ನನ್ನು ಒರೆಸುತ್ತಿದ್ದೇನೆ ಅಲ್ಲವೇ ನಡೆರಿ ಸ್ವಾಮಿ ಪ್ರಿಯೆ ಇಬ್ಬರು ಸೇರಿಕೊಂಡು ಈ ವನವನ್ನು ಸುತ್ತಾಡಿಕೊಂಡು ಆನಂದದಿಂದ ಕಾಲವನ್ನು ಕಳೆಯೋಣ ಪ್ರಿಯೆ ಪರಮಾತ್ಮ ನಿನ್ನ ಸಂಕಲ್ಪವೇನಿರುವುದೋ ನಡೆಯಲಿ ಆಗಲಿ ಪ್ರಿಯೆ ನಡೆ ಹೋಗೋಣ ಹಾಗೆ ಆಗಲಿ ಸ್ವಾಮಿ ಬಾಬಾ ಭಾಮೆ ಪಗಡೆಯ ನೀಡುವೆ ಭರದೊಳಾಡಿ ಬಲು ಹರುಷವಗಳೆ ಬಾಬಾ ಭಾಮೆ ಬಾಬಾ ಭಾಮೆ ಪಗಡೆಯ ನೀಡುವೆ ಭರದೊಳಾಡಿ ಬಲು ಹರುಷವಗಳೆ ಬಾಬಾ ಭಾಮೆ ಬಿಡುದಾಳಗಳನ್ನು ಬಿಸುಜಮುಖಿ ಬಿಡುದಾಳಗಳನ್ನು ಬಿಸುಜುಮುಖಿ ಕಡೆದು ಕಾಯ್ಗಳ ಒಡೆದು ಕೆಡಹುವೆ ಇಂದು ಮುಖಿ ತಡೆದು ಕಾಯ್ಗಳ ಒಡೆದು ಕೆಡಹುವೆ ಇಂದು ಮುಖಿ
ನಯನೆ ತರಗದ ತರಪಿಗಳ ನಯನೆ ಸಮರಸದಳೆಯುತ ಕಮರಳುಣ ಸಮರಸದಳೆಯುತ ಕಮರಳುಣ ಪರ ವಿನೋದವ ಪರಿಕರಿಗಲಿ ಪರ ವಿನೋದವ ಪರಿಕರಿನಲ್ಲಿಯುತ ಬಿಡುದಾಳಗಳನ್ನು ಬಿಸುದ ಮುಖಿ ಕಡೆದು ಕಾಯ್ಗಳ ಒಡೆದು ಕೆಡಹುವೆ ಇಂದು ಮುಖಿ. ಪ್ರಿಯೆ ಸ್ವಾಮಿ, ನೋಡಿದೆಯಾ, ನನ್ನ ಕಾಯೇ ಹಣ್ಣಾಯಿತು, ನೀನೇ ನನಗೆ ಸ್ವತಂತ್ರಾಯಿತು. ಸ್ವಾಮಿ, ನೀವು ನನ್ನ ಸುಂದರಕ್ಕೆ ಮೊದಲೇ ಸೋತಿರಲಿ, ಆದ್ದರಿಂದ ಈ ಆಟದಲ್ಲಿ ನಾನು ಸೋತಿರುವ ಪ್ರಾಣೇಶ್ವರ. ಭಾಮೆ, ಸ್ವಾಮಿ, ಮೊದಲು ನಾನು ನಿನ್ನ ಸೌಂದರ್ಯಕ್ಕೆ ಸೋತೆನು. ಈಗ ನೀನು ಆಟದಲ್ಲಿ ಮಾತ್ರ ನನ್ನನ್ನು ಗೆದ್ದಿದ್ದಲ್ಲಿ ನಿನ್ನ ಕುಶಲತೆಗೂ ನಾನು ಸ್ವತಂತ್ರ ಆಗುತ್ತಿತ್ತು. ಈಗ ನಿನ್ನ ಸೌಂದರ್ಯಕ್ಕೆ ತಕ್ಕ ಕುಶಲತೆಯು ನಿನ್ನಲ್ಲಿಲ್ಲವೆಂಬುದು ವ್ಯಕ್ತವಾಯಿತು. ಸ್ವಾಮಿ, ಹಾಗಾದ್ರೆ ಮತ್ತೊಂದು ಸಾರಿ ಆಟವನ್ನಾಡಲು, ಅದರಲ್ಲಿ ನಾನು ಮೊದಲೇ ಸೋತಿಸುವೆನು. ಆಗಬಹುದು. ಬಿಡುದಾಳಗಳನ್ನು ಬಿಸುದ ಮುಖಿ ಸ್ವಾಮಿ, ಬಿಡುದಾಳಗಳನ್ನು ಬಿಸುದ ಮುಖಿ ಬಿಡುದಾರಗಳನ್ನು ಪ್ರಿಯ ರಮಣ, ಬಿಡುದಾರಗಳನ್ನು ಪ್ರಿಯ ರಮಣ, ಬಿಡುದಾರಗಳ ಪ್ರಿಯ ರಮಣನು, ಬಿಡುದಾರಗಳ ಪ್ರಿಯ ರಮಣನು, ಬಿಡುದಾರಗಳ ಪ್ರಿಯ ರಮಣ. ಸ್ವಾಮಿ, ನೋಡಿದಿರಾ ಹೇಗೆ ನಗುತ್ತಿರುವಿರಿ? ಏತಕ್ಕೂ ಇಲ್ಲ, ಸುಮ್ಮನೆ ನಕ್ಕೇನು. ಆಹಾ, ನಿಮ್ಮ ಮನ ಮಾಚುತ್ತಿರುವ ನಾನು ನೋಡುತ್ತಿರುವ ಪ್ರಾಣೇಶ್ವರ. ಇಲ್ಲ, ಹಾಗಲ್ಲ. ಹಾಗಾದ್ರೆ ನನ್ನೊಡನೆ ಸಂಶಯವಿಲ್ಲದೆ ಹೇಳಬಾರದೆ? ಅದೇತಕ್ಕೆ ಹೇಳಬಾರದು? ಲೋಕೈಕ ವೀರನಾದ ಶೂರನೊಬ್ಬ ಒಬ್ಬ ಹೆಂಗಸಿನ ಕೈಗೆ ಸಿಕ್ಕು ನಾನಾ ಕಷ್ಟಗಳನ್ನು ಅನುಭವಿಸಿ ನನ್ನನ್ನು ಸ್ಮರಿಸಿದನು. ಅದಕ್ಕಾಗಿ ಹೀಗೆ ನಕ್ಕಿರು. ಓಹೋ ಪ್ರಾಣೇಶ್ವರ, ಅಂತಹ ವೀರನು ಯಾರು? ಯಾರೆಂದರೆ, ಯಾವ ಮಹಾವೀರನ ಪೌರುಷ ಮಾತ್ರದಿಂದಲೇ ಪಾಂಡವರಿಗೆ ಜಯವಾಯಿತೆಂದು ನೀನು ಹೇಳಿ ಉದ್ಯಾನವನದಲ್ಲಿ ನನ್ನನ್ನು ಹೀಯಾಳಿಸಿದೆಯೋ ಅಂತಹ ವೀರಾಗ್ರಣಿಯಾದ ಪಾರ್ಥನು. ಏನು, ಆ ಪಾರ್ಥನು ಆ ಹೆಣ್ಣಿನ ಕೈಯಲ್ಲಿ ಸಿಕ್ಕಿರುವನೇ? ಹೌದು, ಪಾರ್ಥನು, ಕಿರೀಟಿಯು, ಅರ್ಜುನನು, ಗಾಂಧೀವಿಯು, ಹೀಗೆ ಬಿರುದಾಂಕಿತನಾದ ಒಬ್ಬ ಶೂರನಾದ ಪಾರ್ಥನು ಒಬ್ಬ ಹೆಂಗಸಿನ ಕೈಗೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ತಲೆ ಕೆಳಗಾಗಿ ನನ್ನನ್ನು ಕಂಡರೆ ಸಾಕು ಎಂದು ಈ ಮಾರ್ಗದಲ್ಲಿಯೇ ಮೂಡಿ ಬರುತ್ತಿರುವನು. ಸರಿ ಸರಿ, ನೋಡಿದ್ರ ಮನಸ್ಸಿನಲ್ಲೊಂದು ನನ್ನಲ್ಲಿ ಒಂದು ಸುಳ್ಳನ್ನು ಹೇಳುತ್ತಿರಲಿಲ್ಲ, ಮರೆ ಮಾಚಿದಂತೆ ನನ್ನಲ್ಲಿ ತಿಳಿಸಬಾರದೆ ಪ್ರಾಣೇಶ್ವರ? ನಿಜಾಂಶವು ಕ್ಷಿಪ್ರದಲ್ಲಿಯೇ ವ್ಯಕ್ತವಾಗುವುದು. ನನ್ನಲ್ಲೇಕೆ ವಂಚನೆಯನ್ನು ಆಲೋಚಿಸುವೆ? ಇಂದ ಮಗಾನಂದವೇ ಸುಂದರ, ಮನಸ್ಸಿಗೆ ಏನ್ ಚಂದ ಏನ್ ಚಂದವೋ. ಸ್ವಾಮಿ, ಇಂದ ಮಗಾನಂದವೇನ್ ಸುಂದರ, ಮನಸ್ಸಿಗೆ ಏನ್ ಚಂದ ಏನ್ ಚಂದವೋ. ಕಾಮಿನಿ ಕಂಡ ನವಯೌವನ, ಕಾಮಿನಿ ಕಂಡ ನವಯೌವನ, ಕೋಮಲತಾ ಮೋದ ಸುಖತಾರ ಮನೋಹಾರೆ. ಕೋಮಲತಾ ಮೋದ ಸುಖತಾರ ಮನೋಹಾರ, ಇಂದ ಮಗಾನಂದ ಸುಂದರ, ಮನಸ್ಸಿಗೆ ಏನ್ ಚಂದ ಏನ್ ಚಂದವೋ.
ಆಮೇಲೆ ಸ್ವಾಮಿ ಬಾರೆ ಬಾಪ್ರಿಯೇ ಆನಂದದಿ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವನ ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವನ ಬಾರೆ ಬಾಪ್ರಿಯೇ ಪಾನಿನಲ್ಲಿ ಚಂದಮಾಮ ಕೂಡಿ ಆಡುವ ಪಾನಿನಲ್ಲಿ ಚಂದಮಾಮ ಕೂಡಿ ಹಾಡುವ ಆನಂದದಿಂದ ಬಂದು ಎನ್ನ ಸುತ್ತಿ ತುಳಿಯುವ ಸ್ವಾಮಿ ಆನಂದದಿಂದ ಬಂದು ನಿನ್ನ ಸುತ್ತಿ ತುಳಿಯುವ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರ ಪ್ರೇಮದ ಸವಿಯೋಣ ಸವಿಯೋಣ ಬಾರೆ ಬಾರೆ ಆನಂದದಿ ನಲಿಯುವನ ಬಾರೆ ಬಾಪ್ರಿಯೇ ತುಂಬಿದ ನವ ಯೌವನ ಕೂಡಿ ಹಾಡುವ ಪ್ರಿಯತಮ ತುಂಬಿದ ನವ ಯೌವನ ನಾವು ಕೂಡಿ ಹಾಡುವ ನಂದದಿಂದ ಬಂದು ನಾವು ಸುತ್ತಿ ತುಳಿಯುವ ಆಹಾ ಆನಂದದಿಂದ ಬಂದು ನಾವು ಸುತ್ತಿ ತುಳಿಯುವ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರ ಪ್ರೇಮದ ಸವಿಯೋಣ ಸವಿಯೋಣ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವನ ಬಾರೆ ಬಾಪ್ರಿಯೇ ನಾರಾಯಣ ಬಾಮ ಸಮೇತ ಕೃಷ್ಣ ನಯ ಗುಣ ಬಾಮ ಸಮೇತ ಕೃಷ್ಣ ಬಾಮ ಸಮೇತ ಕೃಷ್ಣ ಬಾಮ ಸಮೇತ ಕೃಷ್ಣ ನಯ ಗುಣ ಬಾಮ ಸಮೇತ ಕೃಷ್ಣ ಬಾಮ ಸಮೇತ ಕೃಷ್ಣ ನಂದಕುಮಾರ ನವನಿತ ಚೋರ ನಾರಾಯಣ ನಾರಾಯಣ ನಂದಕುಮಾರ ನವನಿತ ಚೋರ ಬೃಂದಾವನ ಚಿತ ಸುಂದರ ಕಾನನ ನಾರಾಯಣ ನಾರಾಯಣ ಬೃಂದಾವನ ಚಿತ ಸುಂದರ ಕಾನನ ಬಾಮ ಸಮೇತ ಕೃಷ್ಣ ನಯ ಗುಣ ಬಾಮ ಸಮೇತ ಕೃಷ್ಣ ಬಾಮ ಸಮೇತ ಕೃಷ್ಣ ನಾರಾಯಣ ನಾರಾಯಣ ಗೋಪಿ ಮನೋಹರ ಗೋಕುಲ ವಾಸ ನಾರಾಯಣ ನಾರಾಯಣ ಗೋಪಿ ಮನೋಹರ ಗೋಕುಲ ವಾಸ ಶ್ರೀ ಕರುಣಾಕರ ಸೂರ್ಯ ಪ್ರಕಾಶ
ಪೂಜ್ಯರಿಗೆ ವಂದಿಸು. ವಿಜಯಾಸ್ತು. ಕೃಷ್ಣ ಪರಮಾತ್ಮ, ಏನು ಹೀಗೆ ವಿನೋದದಲ್ಲಿ ಕುಳಿತು ಬಿಟ್ಟೆಯಲ್ಲ? ಪೂಜ್ಯರೇ, ಈಗ ನಾನು ಮಾಡಬೇಕಾಗಿರುವ ಕಾರ್ಯವು ತಾನೇ ಏನಿರುವುದು? ನಾರಾಯಣ ನಾರಾಯಣ. ಸರಿ, ಸರ್ವಜ್ಞನಾದ ನಿನಗೆ ತಿಳಿಯದಿರುವುದು ಯಾವುದು ತಾನೇ ಇರುವುದು? ಆ ಹೆಂಗಸಿನ ಕೈಗೆ ಸಿಕ್ಕಿ ಪಾರ್ಥನು ನಾನಾ ಕಷ್ಟಗಳನ್ನು ಅನುಭವಿಸಿ ಜೀವಿತದ ಆಸೆಯನ್ನೇ ತೊರೆದು ಕುಳಿತಿರುವವನನ್ನು ಅನುಗ್ರಹಿಸಿ ಕಾಪಾಡಬಾರದೆ? ನಾರಾಯಣ ನಾರಾಯಣ. ಭಾಮೆ, ಪ್ರಾಣೇಶ್ವರ, ಪೂಜ್ಯರು ಹೇಳಿದ್ದನ್ನು ಕೇಳಿದೆಯಾ? ಪೂಜ್ಯರು ಹೇಳಿದನು ಕೇಳಿದನು. ಪೂಜ್ಯರೇ, ವಿಷಯನ್ನು ವಿವರವಾಗಿ ತಿಳಿಸಬಾರದೆ? ನಾರಾಯಣ ನಾರಾಯಣ. ಸತ್ಯಭಾಮಾದೇವಿ, ಸಂಶಯವೇಕೆ ಕೇಳು. ಪಾರ್ಥನು ದಂಡಕಾರಣ್ಯದಲ್ಲಿ ಒಬ್ಬ ರಾಕ್ಷಸಿಯ ಕೈಗೆ ಸಿಕ್ಕಿ ನೂರಾರು ಮಂದಿ ರಾಕ್ಷಸ ಕಿಶೋರಗಳಿಂದ ಬಾಧಿತರಾಗಿ ನಿದ್ರಾಹಾರಗಳಿಲ್ಲದೆ ಪ್ರಾಣ ರಕ್ಷಣೋಪಾದಿಯು ಕಾಣದೆ ತಲ್ಲಣಿಸುತ್ತಿದ್ದನು ನಾನು ಕಣ್ಣಾರೆ ಕಂಡೆ. ನಾರಾಯಣ ನಾರಾಯಣ. ಆದ ಕಾರಣ ನೀನು ಕೃಷ್ಣ ಪರಮಾತ್ಮನಿಗೆ ಹೇಳಿ ಈಗ ಪಾರ್ಥನನ್ನು ಕಾಪಾಡಿ ಅನುಗ್ರಹಿಸಲಿಲ್ಲವೆಂದರೆ ಪಾರ್ಥನು ಚೆನ್ನಾಯಿತು. ಚೆನ್ನಾಯ್ತು ಪ್ರಾಣೇಶ್ವರ. ನೀವು ಬೇಗನೆ ಹೋಗಿ ಆ ಪಾರ್ಥನ ರಕ್ಷಿಸಬಾರದೆ ಪ್ರಾಣೇಶ್ವರ? ಭಾಮೆ, ಭಾಮೆ, ನನ್ನನ್ನು ಪರಿಹಾಸ್ಯ ಮಾಡುವೆಯಾ? ತ್ರಿನೇತ್ರನನ್ನು ಗೆದ್ದ ತ್ರಿಲೋಕವೀರನಾದ ಪಾರ್ಥನು ಒಬ್ಬ ಹೆಂಗಸಿನ ಕೈಗೆ ಸಿಕ್ಕಿ ನರಳುವುದೆಂದರೇನು? ನಾರಾಯಣ. ಮುಕ್ಕಣನನ್ನು ಗೆದ್ದವನು ರಕ್ಕಸಿಯನ್ನು ಗೆಲ್ಲಲಾರನೆ. ಪಾರ್ಥನು ಸಹಾಯವನ್ನು ಅಪೇಕ್ಷಿಸುವಂತಹ ದುರ್ಬಲನಲ್ಲನೆಂದು ನೀನು ಹೇಳಿರಲಿಲ್ಲವೇ? ಹೀಗಿರುವಲ್ಲಿ ನಾನು ಆತನ ಸಹಾಯಕ್ಕೆ ಹೋಗಬಹುದೇ? ನಾರಾಯಣ ನಾರಾಯಣ. ಈ ಸತಿಪತಿಗಳ ವಿಚಿತ್ರ ಸಂಭಾಷಣೆಯಲ್ಲಿ ಪಾರ್ಥನ ಕಥೆಯು ನೆಟ್ಟಗಾಗುವುದು. ಪರಮಾತ್ಮ ಈಗಲಾದರೂ ಅನುಗ್ರಹಿಸಿ ಪಾರ್ಥನನ್ನು ಕಾಪಾಡಬಾರದೆ? ನಾರಾಯಣ ನಾರಾಯಣ. ಪೂಜ್ಯರೇ, ತಮ್ಮ ಅಪ್ಪಣೆಯಂತೆ ಗೌರವಿಸಿ ನಾನು ಪಾರ್ಥನ ಸಹಾಯಕ್ಕಾಗಿ ಹೊರಡುವೆನು. ಭಾಮೆ, ನೀನಿನ್ನು ಚಿಂತಿಸಬೇಡ. ಹಾಗೆ ಆಗಲಿ ಸ್ವಾಮಿ. ನಾರಾಯಣ ನಾರಾಯಣ ನಾರಾಯಣ. ಅರ್ಜುನನಿರುವ ಸ್ಥಳವನ್ನು ತಾವು ಬಲ್ಲಿರಷ್ಟೇ? ಕೃಷ್ಣ ಪರಮಾತ್ಮ, ನಾನೇನು ಬಲ್ಲೆನು? ನಿಮ್ಮ ಗರುಡನಿಗೆ ವಿಷಯವು ಚೆನ್ನಾಗಿ ತಿಳಿದಿರುವುದು. ಈಗ ಅರ್ಜುನಿಗೆ ಕುಶಲವುಂಟು ಮಾಡುವುದು ಹೇಗೆ? ಸುಮ್ಮನೆ ಯಾರಿಂದಗಡೆ. ನಾರಾಯಣ ನಾರಾಯಣ. ಅದನ್ನು ಕೃಷ್ಣನೇ ಹೇಳಬೇಕು. ಏನು ಕೃಷ್ಣ, ಮುಂದೆ ಯಾವ ರೀತಿ ನಡೆಯಬೇಕೆಂಬುದು ಆಲೋಚಿಸುತ್ತಿದೆಯಾ? ತಾನು ಏನು ತಿಳಿದಂತೆ ಗುರುಮನೆ ಕುಳಿತುಕೊಂಡು ಹೇಳು ಮಾರ, ಏನಾದರೂ ವಿಚಾರವನ್ನ ಹೇಳುವುದಿನ್ನೇನು? ಪಾರ್ಥನಿರುವ ಅರಣ್ಯದಲ್ಲಿ ಗರುಡನು ಕುದುರೆಯಾಗಿ ಹೋಗಿ ಸುಳಿದಾಡುವಂತೆ ಹೇಳಿ ಆತನು ಬಂದು ಹತ್ತಿಕೊಂಡರೆ ಆತನನ್ನು ಸುರಕ್ಷಿತವಾಗಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದು ಧರ್ಮರಾಯನ ಸನ್ನಿಧಾನದಲ್ಲಿ ಸುರಕ್ಷಿತವಾಗಿ ಬಿಡುವಂತೆ ನಾನು ಹೇಳಿದೆನೆಂದು ಗರುಡನಿಗೆ ತಿಳಿಸು. ನಾರಾಯಣ ನಾರಾಯಣ. ಕೃಷ್ಣ ಪರಮಾತ್ಮ, ಗರುಡನಿಗೇನೋ ಕುದುರೆಯಾಗಿ ಬರುವಂತೆ ಹೇಳಿಬಿಟ್ಟಿರಿ. ನೀವು ಮತ್ತೆ ಗಾರುಡಿಗರ ವೇಷದಿಂದ ಹೋದರಲ್ಲವೇ ವಿಷಯವು ರಸಮಯವಾಗುವುದು. ನಾರಾಯಣ ನಾರಾಯಣ. ಆಗಲಿ ಪೂಜ್ಯರೇ, ನಾನು ಮಕರಂದನು ಮತ್ತೆ ಗಾರುಡಿಗರಾಗಿ ಬರುವೆವು. ಪಾರ್ಥನಿಗಾಗಿ ಯೋಚಿಸುತ್ತಿರುವ ಧರ್ಮರಾಯನನ್ನು ನೀವು ಸಂತೈಸುತ್ತೀರಿ. ಅಷ್ಟರೊಳಗಾಗಿ ನಾವು ಬರುವೆವು. ಆಗಬಹುದು. ನಾರಾಯಣ ನಾರಾಯಣ. ಬಲುಪಾಪಿಯನ್ನ ಜನ್ಮವೋ, ಬಲುಪಾಪಿಯನ್ನ ಜನ್ಮವೋ, ಬಲುಪಾಪಿಯನ್ನ ಜನ್ಮವೋ. ಪರಮಾತ್ಮ, ಬಲುಪಾಪಿಯನ್ನ ಜನ್ಮವೋ, ಬಲುಪಾಪಿಯನ್ನ ಜನ್ಮವೋ, ಬಲುಪಾಪಿಯನ್ನ ಜನ್ಮವೋ, ಬಲುಪಾಪಿಯನ್ನ ಜನ್ಮವೋ. ಪರಮಾತ್ಮ, ಪಾರ್ಥನಾಗಿ ಹುಟ್ಟಿ ಬಾರಿ ಸಾರ್ಥಕವಿದೆ ಲೋಕಾಳೆ.
ಚಂಡಾಳರಾಗಿ ಓಟಿ ಪಾರಿ ಸಾರ್ಥಕಾವಿನಂದಾಯ್ತೆ ಮೋಸಕ್ಕೆ ಒಳಗಾದೆನೋ ಮೋಸಕ್ಕೆ ಒಳಗಾದೆನೋ ಓ ಮೋಸಕ್ಕೆ ಒಳಗಾದೆನೋ ಪರಮಾತ್ಮ ಮೋಸಕ್ಕೆ ಒಳಗಾದೆನೋ ಓ ಮೋಸಕ್ಕೆ ಒಳಗಾದೆನೋ ಬಲು ಪಾಪಿಯನ ಜನ್ಮವೋ ಬಲು ಪಾಪಿ ಎಲ್ಲ ಜನ್ಮವೋ ಪರಮಾತ್ಮ ವಾಜಿಯೇ ರುಚಿ ಪಾರಿ ಸೋಜಿಗಾವಿದೆ ಲೋಕ ಪರಮಾತ್ಮ ವಾಜಿಯೇ ರುಚಿ ಪಾರಿ ಸೋಜಿಗಾವಿದೆ ಲೋಕಾಳೆ ರೂಪಕ್ಕೆ ಒಳಗಾದೆನೋ ರೂಪಕ್ಕೆ ಒಳಗಾದೆನೋ ರೂಪಕ್ಕೆ ಒಳಗಾದೆನೋ ಪರಮಾತ್ಮ ರೂಪಕ್ಕೆ ಒಳಗಾದೆನೋ ಓ ರೂಪಕ್ಕೆ ಒಳಗಾದೆನೋ ಬಲು ಪಾಪಿಯನ್ನ ಜನ್ಮವೋ ಬಲು ಪಾಪಿಯನ್ನ ಜನ್ಮವೋ ಬಲು ಪಾಪಿಯನ್ನ ಜನ್ಮವೋ ಓ ಬಲು ಪಾಪಿಯನ್ನ ಜನ್ಮವೋ ಬಲು ಪಾಪಿಯನ್ನ ಜನ್ಮವೋ ಬಲು ಪಾಪಿಯನ್ನ ಜನ್ಮವೋ ಅಯ್ಯೋ ಅಯ್ಯೋ ಪರಮಾತ್ಮ ನೇನು ಗತಿ ಈ ಚಂಡಾಳ ರಾಕ್ಷಸಿ ಕೈಗೆ ಸಿಕ್ಕಿದೆನು ಈ ರೂಪಕ್ಕೆ ಸೋತು ಬೆರಗಾಗಿ ಕೆಟ್ಟೆನು ಮೊದಲು ರೂಪಕ್ಕೆ ಸೋತು ನಾನು ಕೆಟ್ಟೆನು ಲೋಕದಲ್ಲಿ ಮಕ್ಕಳಾಗಬೇಕೆಂದು ಎಷ್ಟೋ ವ್ರತಾಚರಣೆಯಿಂದ ದೇವರಿಗೆ ಮೊರೆ ಬಿದ್ದರು ಒಂದೆರಡು ಮಕ್ಕಳಾಗುವುದು ದುರ್ಲಭವು ಈ ರಾಕ್ಷಸಿಯ ಹೊಟ್ಟೆಯಲ್ಲಿ ಇಷ್ಟೊಂದು ಮಂದಿ ಮಕ್ಕಳಾಗಿರುವಲ್ಲ ಇದೆಂತಹ ದೈವವು ಇದೆಂತಹ ದೈವ ಸೃಷ್ಟಿಯೋ ಇದೇನು ಕಥೆಯೋ ಕೇಳಲಾರೆನು ಈ ಹಾಳು ಮಕ್ಕಳು ಆಹಾರಕ್ಕಾಗಿ ಪೀಡಿಸಿ ಕಾಡಿಸಿ ಚಿತ್ರಹಿಂಸೆಯನ್ನು ಕೊಡುವುದನ್ನು ಏನು ಮಾಡಲಿ ನಾನು ಹೇಗೆ ಸಹಿಸಲಿ ನನ್ನ ಕಷ್ಟವನ್ನು ಹೇಗೆ ತಪ್ಪಿಸಿಕೊಳ್ಳಲಿ ಅಯ್ಯೋ ಅಯ್ಯೋ ಪರಮಾತ್ಮ ಅದೋ ಅದೋ ಬಂದವು ಪಿಚಾಚಿ ಮಕ್ಕಳು ಬಂದವು ಅಯ್ಯೋ ಅಯ್ಯೋ ಇವಳು ಹಿಂಸೆಯನ್ನು ತಡೆಯಲಾರೆನು ಅಯ್ಯೋ ಓಯ್ ಅಯ್ಯೋ 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 ಹರೇ ಅಯ್ಯೋ ಹರಿ ಹರಿ ದೈವಖ್ಯಾತಕ್ಕೆ ನನ್ನಲ್ಲಿ ಕ್ರೋಧ ಉಂಟಾಯಿತು ನಾನು ಪೂರ್ವ ಜನ್ಮದಲ್ಲಿ ಇದಂತಹ ಕರ್ಮ ಮಾಡಿದ್ದೇನೆ ಅಯ್ಯೋ
ಈ ಕಷ್ಟವು ಹೇಗೆ ತಪ್ಪುವುದು? ಲೇ ಮಕ್ಕಳಿರ, ಸ್ವಲ್ಪ ದೂರ ಹೋಗಿರಿ. ನನ್ನನ್ನು ಹೀಗೆ ಬಾಧಿಸಿ ಬಳ್ಳಿಸಿ ಹಿಡಿದರೆ ನಾನೇನು ಮಾಡಲಿ? ಅಯ್ಯೋ ಪರಮಾತ್ಮ! ಓ ಎಲ್ಲೋ ಮಕ್ಕಳ ಎಲ್ಲವೋ ಮಕ್ಕಳನ್ನ ಹತ್ರಕ್ಕೆ ಬರಕೂಡದು. ಏನು ಮಾಡುತ್ತಿರುವ ಇಲ್ಲಿ? ಅಯ್ಯೋ ಮಕ್ಕಳಿಗೆ ಆಹಾರ ಒದಗಿಸಿ ಮೊದಲು ಕೊಡು. ಅಯ್ಯೋ ಇಲ್ಲವಾದರೆ ನಿನ್ನ ತಲೆ ನೋಡಿದ್ದೇನು. ಅಯ್ಯೋ ಮೊದಲು ನೀರನ್ನು ತಂದು ಅವರಿಗೆ ಆಹಾರವನ್ನು ಕೊಡು. ಅಯ್ಯೋ ನೀರನ್ನು ತರಲು ಹೊರಟೆನು. ಅಷ್ಟರಲ್ಲಿ ಮಕ್ಕಳು ಪೀಡಿಸಲಾರಂಭಿಸುವುದು. ಆದ್ದರಿಂದ ಸ್ವಲ್ಪ ದೂರವಾಗಿರಿ ಎಂದರು. ನಾನು ದಂಡಿಸಲಿಲ್ಲ. ನನ್ನನ್ನು ಪರೀಕ್ಷಿಸು, ನನ್ನನ್ನು ಒಡೆಯಬೇಡ. ಅಯ್ಯೋ ಚಿಂತೆ ಇಲ್ಲ, ಬೇಗನೆ ನೀರನ್ನು ತಂದು ಮಕ್ಕಳಿಗೆ ಆಹಾರ ಕೊಡು. ಇಲ್ಲವಾದರೆ ತಲೆ ನೋಡಿದಿಟ್ಟನು. ಎಚ್ಚರಿಕೆ. ಆಗಲಿ ಆಗಲಿ ಆಗಲಿ. ಇಲ್ಲೇ ಮಕ್ಕಳಿಗ ಅವನು ಹಿಂದೆ ಇರ್ರಿ, ಎಲ್ಲ ಹರಿದಾಗ್ಬಿಡು, ಬಿಟ್ಕೊಂಡು ಹೊಡೆದು ಬಿಡ್ರಿ ಅನ್ನೋಣ. ಅಯ್ಯೋ ಪರಮಾತ್ಮ! ಅಲ್ಲೇ ತಿಂದ್ರು ಕಳ್ಳಪುರ ತಿಂದ್ರು. ವಾಜಿಯೇರುತೆ ಬಂದು ವನದಿ ಬಲು ನೊಂದೆ. ವಾಜಿಯೇರುತೆ ಬಂದು ವನದಿ ಬಲು ನೊಂದೆ. ಜಿಗವ ರಕ್ಕಸಿಯ ಕೈಗೆ ಸಿಕ್ಕಿ ಬಲು ನೊಂದೆ. ಪರಮಾತ್ಮ ಮೇಲಾಗದಿನ್ಯನಗೆ ಮೇಲಾಗದಿನ್ಯನಗೆ ಕಾಲನೆಗದಿಟ್ಟವೋ ಕೃತ ಕೃತ ನ್ಯಾಯವೇ. ಪರಮಾತ್ಮ ಹೇಳೋ, ಈ ದಿನ ನನಗೆ ಬಿಸಿಲಿನಿಂದ ಬಳಲಿ ದೇಹ ಶ್ರಮವು ಬಿಸಿಲಾಗುವುದು. ಸ್ವಲ್ಪ ವಿಶ್ರಾಂತಿಸಿಕೊಳ್ಳಲು ಅವಕಾಶವನ್ನು ಕೊಡು. ನೀನೇ ಬೇಟೆಯಾಡಿ ಮಕ್ಕಳಿಗೆ ಆಹಾರವನ್ನು ಒದಗಿಸು. ನಿನಗೆ ವಿಶ್ರಾಂತಿ ಬೇಡಬೇಕೆ? ಅಯ್ಯೋ ಪರಮಾತ್ಮ, ನಾನು ಬೇಟೆಯಾಡಿ ಮಕ್ಕಳಿಗೋಸ್ಕರ ನೀನು ಹಿಂಗ್ ಮಲಿಕಂಬ ಅಲ್ವಾ? ಅಯ್ಯೋ ಪರಮಾತ್ಮ, ಈ ಮಕ್ಕಳಿಗೆ ಆಹಾರ ಒದಗಿಸಿ, ಅಯ್ಯೋ ಈ ಮಕ್ಕಳಿಗೆ ಆಹಾರ ಒದಗಿಸಿಕೊಡು. ಇಲ್ಲವಾದರೆ ನಿನ್ನ ತಲೆ ನೋಡಿಟ್ಟರು. ಎಚ್ಚರಿಕೆ. ಅಯ್ಯೋ ಪರಮಾತ್ಮ, ಅಯ್ಯೋ ಈ ಮಕ್ಕಳು ನನ್ನನ್ನು ಮುಂದಕ್ಕೆ ಬಿಡದಂತೆ. ತಿಂದ್ರು ಅಲ್ಲಿ ಇವರನ್ನು ಸ್ವಲ್ಪ ನಿನ್ನ ಬಳಿಯಾದರೂ ಇರಿಸಿಕೊಂಡಿರು. ನಾನೇ ಬೇಟೆಯಾಡಿ ಮಾಂಸವನ್ನು ತರುವೆನು. ಅಯ್ಯೋ ಪರಮಾತ್ಮ, ಈ ಕಡೆ ಬಂದು ತಿಂದ್ರು. ತಾನು ತಿಂದ್ರು ಎಲ್ಲ ತಿಂದ್ರು ಎಲ್ಲ ತಿನ್ಬಿಡ್ರು, ಎಲ್ಲ ತಿನ್ಬಿಡ ಚೆಲ್ಬಿಡ್ರ ತಿನ್ಬಿಡು. ಹೇಳಿ ನಿನ್ನ ಮಾತಲ್ಲಿ ನಂಬಿಕೆ ಇಲ್ಲ. ಯಾವಾಗ ಓಡೋಗ್ಬಿಡ್ತೀಯ, ಯಾವಾಗ ಬಿಡ್ತೀಯೋ ನಾನು ಬಿಟ್ಬಿಟ್ಟು ನಟ್ಕೊಳ್ಬಿಡ್ತೀಯ. ಸುಮ್ಮನೆ ಇರು. ಹಾಗೆ ನಮ್ಮದೇ ಇದ್ದರೆ ಇದ್ದ ಸ್ಥಳದಲ್ಲಿ ಆಹಾರವನ್ನು ಒದಗಿಸಿಕೊಳ್ಳಲು ಸಾಧ್ಯ. ನನ್ನನ್ನು ನಂಬು. ಈ ಸಲ ನನ್ನನ್ನು ಪರೀಕ್ಷಿಸು. ಆಗಲೇ ಈಗಲೂ ನಿನ್ನ ಪರೀಕ್ಷೆಯವರು ನನ್ನನ್ನು ತಪ್ಪಿಸಿಕೊಂಡು ಎಲೆ ಮಕ್ಕಳಿರ ಬನ್ನಿ ತಪ್ಪಿಸಿಕೊಂಡು ಹೋದರು. 14 ಹೊಲದಲ್ಲಿ ಹುಡುಕಿ ನಿನ್ನ ಉದರವನ್ನು ತಂದು ಬಿಟ್ಟನು. ಎಚ್ಚರಿಕೆ. ಆಗಲಿ
ಆಗಲಿ. ಎಲ್ಲ ನೀರದ ಏ ನೀರದ ಕುಡಿಯ ಕೊಟ್ರ ಹೋ ಆಗಲಿ ಬಕ್ಕಡ್ರತ್ತ ಸ್ವಲ್ಪ ಈಗ ಅವಕಾಶವನ್ನು ಕೊಟ್ಟೇ ಇಲ್ಲ, ಅಷ್ಟು ಸಾಕು. ಹಾ ಪರಮಾತ್ಮ ಜಗದೊಳಿದೆ ಕಗೆ ಜೀವಿತನ ಪರಮಾತ್ಮ ಜಗದೊಳಿದೆ ಕಗೆ ಜೀವಿತನ ಪರಮಾತ್ಮ ದ್ರೌಪದಿ ಬೆರಗ ಈ ಪರಿವಾರದಿ ಪರಮಾತ್ಮ ಪಟದರಗ ಈ ಪರಿವಾರದಿ ತಾಪವತಾಳೇನ ಪರಮಾತ್ಮ ತಾಪವತಾಳೇನ ಪಾಪಿನ ಪಾಪಿನಾದೇನೋ ಪಾಪಿನ ಕಾಟ ಜಗದೊಳಿಗೆ ಕಗೆ ಜೀವಿತನ ಪರಮಾತ್ಮ ನಿಜವಾ ಕರಿಯ ದೇವಾನದಿ ಪರಮಾತ್ಮ ದುರುಳಯ ನಿಜವಾ ಕರಿಯ ದೇವಾನದಿ ತರಳತೆಯೇ ಪರಮಾತ್ಮ ತರಳತೆಯೇ ಮರುಳಾದ ನಾನ ತರಳತೆಯೇ ಮರುಳಾದ ನಾನ ಜಗದೊಳಿದೆ ಪರಮಾತ್ಮ ಇನ್ನು ನಾನು ಜೀವಿಸಬಾರದು. ಅಯ್ಯೋ, ಮನುಷ್ಯನಿಗೆ ಲೋಕದಲ್ಲಿ ಇರಬಹುದಾದ ದ್ವೇಷಗಳು ಒದಗಿ ಬಂದಿರುವುದು. ಅಯ್ಯೋ ಪರಮಾತ್ಮ, ಅತಿಶಯೋಕ್ತಿ ಎಂದು ತಿಳಿದು ನಾನು ಅದರ ಮದವನ್ನು ಇಳಿಸಲು ಹೊರಟೆನು. ಕಡೆಗೆ ಅದೇ ನನ್ನ ಮದವನ್ನು ಇಳಿಸಿತು. ನನ್ನ ಪ್ರಾಣವನ್ನಿಟ್ಟು ಪ್ರಯೋಜನವಿಲ್ಲ ಪರಮಾತ್ಮ. ಅದೋ ಅದೋ ಅದೇ 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 ಕುದುರೆಯು. ಆ ಕುದುರೆ ಮೇಲೆ ಎತ್ತಿಕೊಂಡು ಎಲ್ಲಿಯಾದರೂ ಹಸ್ತಿನಾಪುರಕ್ಕೆ ಹೋದರೂ ಲೇಸಾಗುವುದಿಲ್ಲ. ಸುರಕ್ಷಿತವಾಗಿ ಬಿಡು, ಇಲ್ಲವಾದರೆ ನನ್ನ ಗುರುತೇ ಇಲ್ಲದಂತೆ ಎಲ್ಲಿಯಾದರೂ ಬಿಡು.
ಪರಮಾತ್ಮ. ಎನ್ನೆ ಚೇತವಾ ಘನ ಭಾರ್ತನೇನು ಕಾಣ ಧಾಧನೆ. ಹರಿ ಹೋದ ತೋಗ ದೇಧ ಗತವೇನ ಒಳಗೆ ಹೋದ ಪರಮಾತ್ಮ. ಹರಿ ಹೋದ ತೋಗ ದೇಧ ಗತವೇನ ಒಳಗೆ ಹೋದ ಮನದ ಭೀತಿ ಮೋಡಿಗೋದ. ದಯವ ತೋರೆಯ ದೇವಾ ದಯವ ತೋರೆಯ ದೇವಾ ದಯವ ತೋರೆಯ ಎನ್ನೆ ಚೇತ್ರವಾ ಗಣ ಪಾರ್ಥನೇನು ಕಾಣ ಸಾಧನೆ. ಪರಮಾತ್ಮ ಜನಿಸಿದ ದಿನದಿಂದಲಿನ ಅನುಭವಿಸಿದ ಕಷ್ಟಗಳನ್ನು ಪರಮಾತ್ಮ ಜನಿಸಿದ ದಿನದಿಂದಲಿನ ಅನುಭವಿಸಿದ ಕಷ್ಟಗಳನ್ನು ವಸುಧೇವ ಬಂದು ಸಲಗೈ ವಸುಧೇವ ಬಂದು ಸಲಗೈ ದಿನ ಬಂದುವೆ ದೇವಾ ದಿನ ಬಂದುವೆ ದಿನ ಬಂದುವೆ ದಿನ ಬಂದುವೆ. ಹಾ ಪರಮಾತ್ಮ, ನಾನು ಜನಿಸಿದ ದಿನದಿಂದಲೂ ಕಷ್ಟಗಳನ್ನು ಮನೋವ್ಯತೆಗಳನ್ನೇ ಅನುಭವಿಸುವುದೇ ನನ್ನ ಹಣೆಯ ಬರಹವಾಯಿತಲ್ಲ ಪರಮಾತ್ಮ. 13 ವರ್ಷಗಳ ಕಾಲ ಅರಣ್ಯವಾಸ ಅಜ್ಞಾತವಾಸವನ್ನು ಮಾಡಿ ಮಹಾಯುದ್ಧದಲ್ಲಿ ಅನೇಕ ಗುರು ಬಂಧು ಮಿತ್ರ ಬಾಂಧವರನ್ನು ಕಳೆದುಕೊಂಡಿದ್ದಾಯಿತು. ಇದೆಲ್ಲವೂ ಕ್ಷತ್ರಿಯನ ದಯೋಚಿತ್ತವ ಕರ್ತವ್ಯವಾದ್ದರಿಂದ ಶಾಂತಿಯನ್ನು ಪಡೆದು ಒದಗಿದ ಸಾಮ್ರಾಜ್ಯ ವೈಭವವನ್ನು ಸಂತೋಷದಿಂದ ಅನುಭವಿಸೋಣವೆಂದರೆ ಅದು ದೈವಕ್ಕೆ ಸಹನೆ ಇಲ್ಲದಂತಾಯಿತಲ್ಲ ಪರಮಾತ್ಮ. ಏನು ಮಾಡಲಿ? ಕುದುರೆ ಮೇಲೆ ಆಕಾಶ ಮಾರ್ಗದಲ್ಲಿ ಹಾರಿ ಹೋದ ಆ ಪಾರ್ಥನ ಗತಿ ಏನಾಯಿತೋ ತಿಳಿಯೋಣ. ಅಂತರಿಕ್ಷ ಮಾರ್ಗದಲ್ಲಿ ಹಾರಿ ಹೋದ ಆ ಕುದುರೆಯು ಆತನನ್ನು ಎಲ್ಲಿ ಸಮುದ್ರದಲ್ಲಿ ಕೆಡವಿಬಿಟ್ಟಿತ್ತು. ಆ ವೇಗದ ರಭಸದಲ್ಲಿ ಆತನು ಉಸಿರು ಸಿಕ್ಕಿಕೊಂಡು ಎಲ್ಲಿ ಬಿದ್ದು ಹೋದನೋ ಏನಾಯಿತೋ ತಿಳಿಯೋಣ ಪರಮಾತ್ಮ. ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ವಿಚಾರವು ಗೋಚರವಿಲ್ಲದಿರುವುದೇ? ಆತನೇಕೆ ನಮ್ಮ ವಿಷಯದಲ್ಲಿ ಹೀಗೆ ನಿರ್ಧಯನಾದನು ಕಾಣೆನಲ್ಲ ಪರಮಾತ್ಮ. ಏನು ಮಾಡಲಿ? ಅಣ್ಣ, ಪಾರ್ಥನೇನು ಸಾಮಾನ್ಯನಲ್ಲ. ಎಂತಹ ಅಶ್ವವನ್ನಾದರೂ ವಶ ಮಾಡಿಕೊಂಡು ಅದರ ಸಕ್ಕನ್ನಡಗಿಸಬಲ್ಲನು. ಅಂತರಿಕ್ಷಕ್ಕೆ ಹಾರಿ ಹೋದ ಅವನು ತನ್ನ ಪರಾಕ್ರಮವನ್ನು ತನ್ನ ತಂದೆಯಾದ ದೇವೇಂದ್ರನಿಗೆ ತಿಳಿಸಲು ಸ್ವರ್ಗಕ್ಕೇನಾದರೂ ಹೋಗಿರೋನೆಂಬ ಸಂದೇಹವು ನನಗುಂಟಾಗಿರುವುದು. ಸಹದೇವ, ಅಣ್ಣ, ನೀನು ಪ್ರಾಣಿಶಾಸ್ತ್ರ ಕೋವಿದನಾದ್ದರಿಂದ ಅದರ ಲಕ್ಷಣಗಳನ್ನು ತಿಳಿದು ಹೇಳಬಲ್ಲೆಯ? ಅಣ್ಣ, ನನ್ನ ಜ್ಯೋತಿಷಾಸ್ತ್ರ ರೀತಿಯಿಂದ ಪಾರ್ಥನೊಬ್ಬ ಸ್ತ್ರೀಯ ಕೈ ಸಿಕ್ಕಿ ನಾನಾ ಕಷ್ಟಗೊಳಗಾಗಿದಲ್ಲದೆ ಕ್ಷಿಪ್ರದಲ್ಲಿ ಇಲ್ಲಿಗೆ ಬರುವನು. ಅಣ್ಣ ಅಣ್ಣ, ಸಹೋದಯವನು ವಚನವು ಎಂದಿಗೂ ಸುಳ್ಳಾಗತಕ್ಕದ್ದು. ನನಗೂ ಆ ಪಾರ್ಥನ ವಿಚಾರಕ್ಕಾಗಿಯೂ ಮನಸ್ಸು ಕಳವಳಗೊಂಡಿದ್ದೆ. ಹಾಗಾದರೆ ಪಾರ್ಥನು ಕ್ಷಿಪ್ರದಲ್ಲಿ ಬರುವನೆಂಬ ಸಹದೇವನು ಹೇಳಿರೋನಲ್ಲ, ಅದನ್ನು ಪರೀಕ್ಷಿಸೋಣ. ಮಾಯಗಾರಗಾರುದೆ ಮಾನವಗಾರುದೆ ಮಾಯಗಾರಗಾರುದೆ
ಕಾಯರೆಲ್ಲ ಮೆಚ್ಚುವಂತ ರಾಸಿಗಾರ ಗಾರುಡಿ ಮಾಯಗರ ಗಾರುಡಿ ಮಾಧವ ಗಾರುಡಿ ಮಾಯಗಾರ ಗಾರುಡಿ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಕನಸಿನಲ್ಲಿ ಕಾಣದ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಕನಸಿನಲ್ಲಿ ಕಾಣದ ಘನವಾದ ಯಕ್ಷಣೀಯ ಘನವಾದ ಯಕ್ಷಣೀಯ ಜನರಿಗೆ ತೋರುವ ಮಾಯಗರ ಗಾರುಡಿ ಮಾಧವ ಗಾರುಡಿ ಮಾಯಗಾರ ಗಾರುಡಿ ಮಾಧವ ಗಾರುಡಿ ಮಾಯಗಾರ ಗಾರುಡಿ ಘೋರ ತತ್ವರಾಗನ ಹರಿದು ಕಾಯುವ ಘೋರ ತತ್ವರಾಗನ ಘೋರ ಸರ್ಪರಾಗನ ಸರ್ಪಿಡಿ ಕಾಯುವ ಘೋರ ಸರ್ಪರಾಗನ ನಿರಂತರನತ್ತರಿಯ ನೀವ ಯಕ್ಷರಿಯ ಮಾಯಗರ ಗಾರುಡಿ ಮಾಧವ ಗಾರುಡಿ ಮಾಯಗಾರ ಗಾರುಡಿ ಮಾಯಗಾರ ಗಾರುಡಿ ಹಾಡು ಮಂತ್ರಮಯ ಮಾಡುತ್ತ ಯಂತ್ರಗಳ ಹಾಕುವ ಮಂತ್ರಮಯ ಮಾಡುತ್ತ ಮಂತ್ರಮಯ ಮಾಡುತ್ತ ಯಂತ್ರಗಳ ಹಾಕುವ ಮಂತ್ರಮಯ ಮಾಡುವ ಗುಣವಾದ ಯಕ್ಷಣರ ಘನವಾದ ಯಕ್ಷಣೀಯ ಜನರಿಗೆ ತೋರುವ ಮಾಯಗರ ಗಾರುಡಿ ಮಾಧವ ಗಾರುಡಿ ಮಾಯಗಾರ ಗಾರುಡಿ ಈಗ ಯಾರು ಕಾಣದ ಇದೆಯರು ನಾಗದ ಈಗ ಯಾರು ಕಾಣದ ಈಗ ಯಾರು ಕಾಣದ ಇದೆಯರು ನಾಗದ ಈಗ ಯಾರು ಕಾಣದ ಸರ್ವರಿಗೂ ಮಂಗಳವಾಗಲಿ. ಇಲ್ಲವಯ್ಯ ಪೂಜ್ಯರೇ, ಇಲ್ಲವೋ ಗಾರ್ಡಿಗರೇ, ಪಾರ್ಥನಿನ್ನೂ ಬರಲಿಲ್ಲ. ನಿಮ್ಮ ಅಶ್ವದಿಂದ ಯಾವ ಕಷ್ಟ ಒದಗಿರುವುದೋ ಕಾಣೆ. ನೀವು ಎಂತಹ ಅನರ್ಥವನ್ನು ತಂದಿಟ್ಟಿರಿ. ಸ್ವಾಮಿ, ಕುದುರೆಯನ್ನೇರುವ ಪಂಥವನ್ನು ಅವರೇ ಮಾಡಿಕೊಂಡಿದ್ದಲ್ಲಿ ಇದರಲ್ಲಿ ಯಾರು ಬಲತ್ಕರಿಸಲಿಲ್ಲವಲ್ಲ. ಇದರಲ್ಲಿ ನಮ್ಮ ಅಪರಾಧವು ತಾನೇ ಏನಿರುವುದು? ಅಷ್ಟೇ ತಾನೇ. ಅಶ್ವದಿಂದ ಯಾವ ವಿಪತ್ತು ಒದಗಿರುವುದೋ ಕಾಣೆನಲ್ಲ.
ಶಿಷ್ಯ ಮಕರವರ್ಮ, ಗುರುಳೆ, ಅಶ್ವದಿಂದ ಪಾರ್ಥ ಮಹಾರಾಜರಿಗೆ ವಿಪತ್ತಂತೆ. ಇದೆಂತಹ ಅನ್ಯಾಯ! ಅಯ್ಯೋ ಪಾಪ, ಅನ್ಯಾಯದಿಂದಲೇ ಒದಗಿರಬಹುದು. ಅದೋ ಅದೋ ಪಾರ್ಥನು. ಏನು ಪಾರ್ಥನು ಬಂದನೆ? ಪಾರ್ಥನು ಬಾಮ್ಮ. ಆರ್ಯಪುತ್ರ, ಆ ರಕ್ಷಸಿ ಕೈಯಿಂದ ಆ ಪಾರ್ಥನನ್ನು ಉಳಿಸಬಾರದೆ? ಪಾರ್ಥನು ಬಂದನೆ. ಅದು ಪಾರ್ಥನ ಬರುವಂತೆ ಭಾಸವಾಗುತ್ತಿರುವುದಲ್ಲ. ಕುದುರೆ ಸಿಕ್ಲಿಲ್ವಾ? ನಾರಾಯಣ ನಾರಾಯಣ, ವಿಜಯೀಭವ ಪಾರ್ಥ, ಕ್ಷೇಮವಾಗಿ ಬಂದಿರುವೆ ಅಷ್ಟೇ. ಅಣ್ಣಂದಿರಿಗೆ ನಮಸ್ಕರಿಸುವೆನು. ವಿಜಯೀಭವ ವಿಜಯೀಭವ ಪಾರ್ಥ, ಕ್ಷೇಮವಾಗಿ ಬಂದಿರುವೆ ಅಷ್ಟೇ. ಪೂಜ್ಯರಿ, ತಮ್ಮ ಕುಶಲದಿಂದ ಕ್ಷೇಮವಾಗಿ ಬಂದಿರುವೆನು. ನಾರಾಯಣ ನಾರಾಯಣ ಪಾರ್ಥ, ನಿನ್ನ ಸಹೋದರರು ದ್ರೌಪದಿ ದೇವಿ ನಿನ್ನ ಕುಶಲೋಪಾದಿಯನ್ನರಿಯದೆ ಭಯಗ್ರಸ್ತರಾಗಿದ್ದರು. ಅವರಿಗೆ ನಿನ್ನ ವೃತ್ತಾಂತವನ್ನು ತಿಳಿಸು. ನನ್ನ ವೃತ್ತಾಂತವನ್ನು ಇವರು ಕೇಳಿದರೆ ಬಹಳ ಆನಂದಪಟ್ಟರು. ಸದ್ಯಕ್ಕೆ ಕುದುರೆಯು ಮಾತು ಬಾರದ ಮೂಗು ಜಂತುವಾದ್ದರಿಂದ ನನ್ನ ಮಾನವೂ ಉಳಿತು. ಅಣ್ಣ, ಸರ್ಪವನ್ನು ಎತ್ತಿದೆಯಾ? ನಾರಾಯಣ ನಾರಾಯಣ. ಏನು ಏನು ನೀನು ಸರ್ಪವನ್ನು ಎತ್ತಲಿಲ್ಲವೇ? ನಾರಾಯಣ ನಾರಾಯಣ, ನಿಮ್ಮ ಅಣ್ಣನು ಆ ಸರ್ಪವನ್ನು ಎತ್ತಲಾಗದೆ ಅದರ ಹಿಡಿತಕ್ಕೆ ಸಿಲುಕಿಕೊಂಡು ತಲ್ಲಣಿಸಿ ತಳಕೆಳಗಾದನು. ಆಗ ನಿನ್ನ ತಮ್ಮನಾದ ನಕುಲನು ಎಡಗೈಯಿಂದ ಆ ಸರ್ಪವನ್ನು ಎತ್ತಿ ಆಚೆಗೆ ಎಸೆದನು. ನಾರಾಯಣ ನಾರಾಯಣ. ಹೇಗಾದರೂ ನಾವು ಸೋಲಲಿಲ್ಲವಲ್ಲ? ಇಲ್ಲ ಗುರುಗಳೇ, ಇವರ ಕೆಳಗೆ ಬಿದ್ದರು, ಮೀಸಿಯ ಮಣ್ಣಾಗಲಿಲ್ಲ ಬಂದವು ತಿಡುತ್ತಿರುವವರು. ಮಕರವರ್ಮ, ಪಾರ್ಥ ಮಹಾರಾಜರು ಕುದುರೆಯನ್ನು ದಣಿಸಿ ತಂದಿರುವರಂತೆ. ಅವರು ಈ ಪಂಥದಲ್ಲಿ ಗೆದ್ದಿದ್ದರೆ ನಾವು ನಮ್ಮ ಸಮಸ್ತ ಬಿರುದುಗಳನ್ನು ಅವರಿಗೆ ಒಪ್ಪಿಸಲೇಬೇಕಾಗುವುದು. ಗೆದ್ದಿದ್ದರೆಂದು ಸಂಶಯ ಬರಬಾರದು. ಬಲಿರಬಲ ಜಗದಿ ಮೆರೆಯುವೆ. ಜಗದಿ ಮೆರೆಯುವೆ, ಪಾರ್ಥನನ್ನು ಹಿಡಿದಿನ ಅವನ ಬೀಳುವೆ. ಪಾರ್ಥನನ್ನು ಹಿಡಿದು ಕೀಳಿ ಬಿಡುವೆ. ಮೋಸ ಮಾಡಿ ನನ್ನ ಕರೆಸಿದೆ ಆ ಏಳು ಪಾರ್ಥನ ಎಲ್ಲಾಗಡೆ ಕೃತಜ್ಞನು ನರಾಧಮನು ಎಲ್ಲಿನವನು ಅವನನ್ನು ತೋರಿಸಿ. ಎಲೇ ಪಿಶಾಚಿ, ಇದು ಯಾರು? ನಾನು ಪಾರ್ಥನನ್ನು ಆಗ್ರಹದಿಂದ ಕರೆಯಲು ಕಾರಣವೇನು? ಅಯ್ಯಯ್ಯಯ್ಯಯ್ಯ, ನಾನು ಪಿಶಾಚಿ ಅಲ್ಲಪ್ಪ, ಪಾರ್ಥನ ಪತ್ನಿ ನಾನು. ಆದ್ದರಿಂದ ಅವನನ್ನು ಹುಡುಕೊಂಡು ಬಂದಿರು, ಅವನನ್ನು ತೋರಿಸು. ಧರ್ಮರಾಜ, ಏನಿದು ವಿಚಿತ್ರವೋ? ಪಾರ್ಥನೆಂದರೇನು, ಈ ರಾಕ್ಷಸಿ ಎಂದರೇನು? ಎಲ್ಲವೂ ಅಸಂಭವವಾಗಿ ಕಾಣುವುದಲ್ಲ. ಧರ್ಮರಾಜ,
ಇದು ಅಸಂಭವ ಅಲ್ಲ. ಆ ಏಡಿ ಪಾರ್ಥನು ಬಂದು ನನ್ನನ್ನು ಬಲತ್ಕರಿಸಿ ಮದುವೆ ಆದ್ನಪ್ಪ. ಈಗ ನನ್ನನ್ನು ಬಿಟ್ಟು ಹೊರಗೆ ಬಂದ್ಬಿಡು. ಅರ್ಜುನನು ಪೀಡಿಸಿ ಇವಳನ್ನು ಪೀಡಿಸಿ ಬಲತ್ಕರಿಸಿ ಮದುವೆ ಆದನಂತೆ. ಈ ಸುಂದರ ಕಾರ್ಯವನ್ನು ಇದು ಎಷ್ಟು ನಿಜ ಇರಬಹುದು? ಸ್ವಾಮಿ ಸ್ವಾಮಿ, ಇವನಿಗೆ ಹುಚ್ಚಿರಬಹುದು. ಇವನ ಆಚೆ ತಲಬಾರದೆ. ನಿಲ್ಲೋ, ನಿನಗೆ ಹುಚ್ಚಿರಬಹುದು. ನಿಲ್ಲೋ, ನೀನು ತಲೆ ಬೇಡ ಮಗ ಅಂದ. ಇವಳ ಮಾತುಗಳು ನನಗೆ ಇನ್ನೂ ಅರ್ಥವಾಗಲಿಲ್ಲವಲ್ಲ. ಈಗ ನಿನಗೆ ಹೇಗೆ ಅರ್ಥವಾಗುದು? ಆ ಏಡಿ ಪಾರ್ಥ ಎಲ್ಲವನು ಕಳಿಸು, ಅವನಿಂದಲೇ ಎಲ್ಲವನ್ನೇ ಅರ್ಥವಾಗುವುದು. ಛೀ ನೀಚಳೆ! ಹೇಳು ಹೇಳು ಹೇಳು. ನೀಚಳೆ ದುರಾತ್ಮಳೆ ದೂರ ನಿಲ್ಲಲೆ, ಅವರ ರೂಪರ ಕಥೆಯ ಪಡೆದುಕೊಳ್ಳುವೆ. ನೀಚಳೆ ದುರಾತ್ಮಳೆ ದೂರ ನಿಲ್ಲಲೆ, ಅವರ ರೂಪರ ಕಥೆಯ ಪಡೆದುಕೊಳ್ಳುವೆ. ಏಡಿ ಸರ್ಪ ಎತ್ತ ನೀಚಳೆ ದುರಾತ್ಮಳೆ ದೂರ ನಿಲ್ಲಲೆ, ಅವರ ರೂಪರ ಕಥೆಯ ಪಡೆದುಕೊಳ್ಳುವೆ. ಛೀ ನೀಚಳೆ! ಇಲ್ಲವೋ ಅವನನ್ನು ತೋರಿಸಲು ಸಾಧ್ಯವಿಲ್ಲ. ಸುಮ್ಮನೆ ಬಂದ ಹಾದಿಯನ್ನು ಹಿಡಿದು ಹೊರಡು, ಇಲ್ಲವಾದರೆ ಒಂದು ಮುಷ್ಟಿಯಿಂದಲೇ ಬುದ್ಧಿ ವಂಶ ಮಾಡಿ ಬಿಡುವೆ. ಕನಕ ಭೀಮ, ನೀನು ನಿಂದಲೂ ಬಗಾಸುರನಲ್ಲ, ಏಡಿ ಕೀಚಕನೂ ಅಲ್ಲ. ನಿನ್ನ ತಲೆಟೇನು ಆತನನ್ನು ತೋರಿಸುವರು. ಇಲ್ಲೋ ಮೊದಲು ಹೇಳಿ, ನಿಮ್ಮೆಲ್ಲರನ್ನು ಒಂದೇ ಮುಖ್ಯದಲ್ಲಿ ಕಚ್ಚಿ ಬಿಡುವರು. ವಿಷಯದಲ್ಲಿ ಬಹಳ ಕ್ರೋಧವೇ ಇರುವಂತೆ ಕಾಣುವುದು. ಇವಳ ಆರ್ಭಟವು ಹರಟೆಯು ಮಿತಿ ಮೀರಿದವೋ, ಈಗ ಏನು ಮಾಡುವುದು? ಮಾಡುವುದೇನು? ವಾಯುಪುತ್ರನಾದ ಆಂಜನು ಲಂಕನಿಗೆ ಮಾಡಿದ ಶಿಕ್ಷೆಯನ್ನು ವಾಯುಪುತ್ರನಾದ ನಾನು ಈ ದುರಾತ್ಮ, ಲಂಕನಿಗೆ ಮಾಡಿದ ಶಿಕ್ಷೆ ನೀನು ನನಗೆ ಮಾಡುವ. ನಿನ್ನೀಗಲೇ ಕುಟ್ಟಿ 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 ಛಾಚಿ ಬಿಡುವನು. ಇಲ್ಲವಾದರೆ ಲಕ್ಷ್ಮಣನು ಶೂರ್ಪಣಖಿಗೆ ಮಾಡಿದ ಶಿಕ್ಷೆಯನ್ನು ನಾನು ನಿನಗೆ ಮಾಡುವೆನು. ಏನೋ ಲಕ್ಷ್ಮಣನಿಗೆ ಮಾಡಿದ ಶಿಕ್ಷೆ ನೀನು ನನಗೆ ಮಾಡುವ. ಬಿಡುವನು. ಎಲ್ಲೋ ನಿನಗೆ ಶೂರ್ಪಣಖಿಗೆ ಆದ ಶಿಕ್ಷೆಯಿಂದ ತಾಟಕೆಯ ಶಿಕ್ಷೆ ಉಚಿತವೆಂದು ಕಾಣುವುದು. ಏನು ತಾಟಕಿಗೆ ಆದ ಶಿಕ್ಷೆ ನೀನು ನನಗೆ ಮಾಡುವೆ? ಹೌದು. ಎಲ್ಲೋ ತಲೆಯನ್ನು ಆಟಬೇಡ. ಈಗ ನಿನ್ನ ತಿಕ್ಕಲು ಈಗ ತಿಕ್ಕಿ ಮುಕ್ಕಿ ಬಿಡು. ಇಲ್ಲ ಎಲ್ಲೇ ಮಕ್ಕಳಿಗ, ಇಲ್ಲೆಲ್ಲೋ ನಿಮ್ಮ ಅಪ್ಪ ಅಡಿಕೆ ಹೇಳ್ಕೊಂಡಲ್ಲಿ ಎಲ್ಲ ಚಿಂಚಿ ಆಡ್ಕೊಂಬಂದು ನೋಡಿ. ಓಡಿಕೆ ಬರ ಓಡೋರು. ಮಕ್ಕಳಿಗ ಎಲ್ಲ ಆಡ್ಕೊಂಬರ್ರ. ಎಲ್ಲೇ ಮಕ್ಕಳಿಗ ಎಲ್ಲೋ ಎಲ್ಲೋ ಇಲ್ಲಿ ಬರ್ರಿ ನೋಡ್ರಿ. ಇವರೇ ನಿಮ್ ದೊಡ್ಡಪ್ಪ, ಇವ್ರ ನೋಡೋ ನಕುಲ. ಇಲ್ಲಿ ಬರಲ್ಲ, ಇವ್ರು ನಿಮ್ ಚಿಕ್ಕಪ್ಪ, ಇವ್ರಿಬ್ರು ಚಿಕ್ಕಪ್ಪ ತಿರ್ಕೊಳು. ಇವ್ರ ಮುಂದೆ ಏನ್ ಬೇಕಾದ್ರೂ ಕೊಡು, ನಾನ್ ಮಾಡ್ಕೊಂತೀನಿ. ಏನ್ ಚಿಕ್ಕಪ್ಪ ಆಡಿರೋ ಕುಡಿದು ಸಾಕು. ಭೀಮಸೇನ, ಈಕೆಯನ್ನು ಸ್ವಲ್ಪ ಸಮಾಧಾನ ಪಡಿಸೋ. ಎಲೇ ರಾಕ್ಷಸಿ, ನೀನು ಅರ್ಜುನನನ್ನು ಆಗ್ರಹದಿಂದ ಕರೆದೊಯ್ಯಲು ಕಾರಣವೇನು?
ನಾನು ಹೇಳುವುದೇನು? ನಾನೇ ತಗೊಳ್ಳಿ ಆ ಏಡಿ ಬರ್ತ ಇಲ್ಲವನಪ್ಪ. ಬಿಡ 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 ಈ ಏಡಿಯನ್ನ ಕೇಳಪ್ಪ. ಏನೋ ಹೇಳಿ ಬಗಳ ನೀನು ವೃತ್ತಾಂತವನು ಇವರೆಲ್ಲಗೂ ವ್ಯರ್ಥವಾಗಲಿ. ಹೇಳ್ಬಿಡ, ಎಲ್ಲ ಬದಿ ಬಿಡ ಪೂರ್ತಿ. ಅಮ್ಮ ಅಮ್ಮ ಅರ್ಜುನ ದೇವರು ಮಹಾಪರಾಕ್ರಮ ಶಾಲೆಗಳೆಂದು ತಿಳಿದಂತಾಯಿತು. ಓಹೋ ಹಾಗೆ ಏನು? ಇವನು ಈ ಪಂದ್ಯದಲ್ಲಿ ಗೆದ್ದಿರುವನು? ಹೌದು. ನಿಜವಾಗಿ? ಹೌದು. ಏತಕ್ಕೆ ಈ ಡಂಬ ಕುದುರೆಯೋ ಅಂತರಿಕ್ಷ ಮಾರ್ಗದಲ್ಲಿ ತಗೊಂಡು ಹೋಗಿ ಆ ಬಂಡೆಯ ಕಲ್ಲಿನ ಮೇಲೆ ಕುಕ್ಕಾಕಿ ಪ್ರಾಣ ಬಿಡುತ್ತಿದ್ದ. ನೀ ಎದಿಗೆ ಒಂಚಂಗಿಟ್ಟ ನದಿಗೆ ತೊಟ್ಟಿ ಎಬ್ಬರಿಸಿ ಹಣ್ಣು ಹಂಪಲೆಲ್ಲ ಕೊಟ್ಟು ತಿನ್ನಿಸಿ ಈಗ ಅಲ್ಲಿ ನಂತಕ್ಕೆ ನೀರು. ನಿಜ ಎಲ್ಲವೂ ನಿಜ. ನೀನೇ ನನ್ನನ್ನು ಉಪಚರಿಸಿದವಳು. ಈ ವಿಷಯದಲ್ಲಿ ನಾನು ನಿನಗೆ ಕೃತಜ್ಞನು. ಗುರುಗಳೇ, ಇವನು ಕುದುರೆಯನ್ನು ದಂಡಿಸಿ ತಂದಿದ್ದು ತಿಳಿದಂತಾಯಿತು. ಚಕ್ರವರ್ತಿ ಸಾರ್ವಭೌಮರೇ, ಮಹರ್ಷಿಗಳೇ, ಮಹಾರಾಣಿಯವರೇ, ಸರ್ವರು ಕುದುರೆಯನ್ನು ಗೆದ್ದ ರೀತಿಯನ್ನು ಲಾಲಿಸಿದ್ರಷ್ಟೇ. ಅಮ್ಮ, ನಮ್ಮ ಅರ್ಜುನ ಮಹಾರಾಜರು ಈ ಕುದುರೆಯನ್ನು ದಂಡಿಸಿ ತಂದಿರುವವರು ನೀನೇ ಸುಳ್ಳು ಹೇಳುತ್ತೀವಿ ಅಮ್ಮ. ನಾರಾಯಣ ನಾರಾಯಣ. ಪಾರ್ಥ, ನೀನು ಈ ಕುದುರೆಯನ್ನು ದಣಿಸಿ ತಂದಿರುವಲ್ಲಿ ಇವರಿಗೆ ಅರ್ಧ ರಾಜ್ಯವನ್ನು ಹೇಗೆ ಕೊಡಬೇಕು? ಪೂಜ್ಯರೇ, ನಾನು ಕುದುರೆಯ ವೇಗವನ್ನು ತಡೆಯಲಾರದು ಬಿದ್ದಿದ್ದು ನಿಜ. ನಾನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಆವಾಡಿಗನಿಗೆ ನಮ್ಮ ನಿರ್ಬಂಧನೆಯಂತೆ ರಾಜ್ಯ ಭಾಗವನ್ನು ಕೊಡುವುದೇ ನ್ಯಾಯವು. ಏನು ಪಾರ್ಥ, ಈ ಮಾತನ್ನು ನೀನು ಮೊದಲೇ ಹೇಳಲಿಲ್ಲವಲ್ಲ? ಗುರುಗಳೇ, ರಾಣಿಯವರು ಈ ಮರ್ಯಾದೆ ಉಳಿಸಿಕೊಂಡು ಗೆದ್ದನೆಂದು ಮೀಸೆ ತಿಳಿತಿರುವರು. ನಾರಾಯಣ ನಾರಾಯಣ. ಏನು ಪಾರ್ಥ, ಭೀಮಸೇನ, ನೀವಿಬ್ಬರು ರಾಜ್ಯದಲ್ಲಿ ಭಾಗವನ್ನು ಅಪೇಕ್ಷಿಸುತ್ತಿದ್ದಾರಲ್ಲವೇ? ಈ ಗಾರುಡಿಗರಿಗೆ ಈಗ ಭಾಗವನ್ನು ಹೇಗೆ ಕೊಡುವಿರಿ? ಪೂಜ್ಯರೇ, ಈ ಕೃಷ್ಣನ ಮಾತಿಗೂ ಅಣ್ಣನ ಆಜ್ಞೆಗೂ ಪ್ರತಿಯಾಡಿ ದುರಾಂಕಾರದಿಂದ ನುಡಿದಿದ್ದಕ್ಕೆ ನನಗೆ ತಕ್ಕ ಫಲವನ್ನು ಅನುಭವಿಸಿದೆ. ನನ್ನನ್ನು ಏಕೆ ಅಂದಿಸಿದೆ? ನಮ್ಮ ನಿರ್ಬಂಧನೆಯಂತೆ ರಾಜ್ಯ ಭಾಗವನ್ನು ಕೊಡುವುದೇ ನ್ಯಾಯವು. ಶಿಷ್ಯ, ಅಯ್ಯೋ ಪಾಪ, ಇವರ ಪಶ್ಚಾತ್ತಾಪವನ್ನು ನೋಡಿ ನನಗೆ ಬಹಳ ವ್ಯಸನ ಉಂಟಾಗುತ್ತಿರುವುದು. ನನಗೂ ಹಾಗೆ ಅನಿಸುತ್ತಿರುವುದು ಗುರುಗಳೇ. ಸ್ವಾಮಿ, ಮೊದಲ ರಾಜ್ಯವನ್ನು ನಾವು ನಮ್ಮ ಸ್ವಾಧೀನಕ್ಕೆ ಪಡಿಸಿಕೊಳ್ಳಬೇಕು. ಅಣ್ಣ, ಸ್ವಲ್ಪ ತಾಳು. ಇವರಿಗೆ ರಾಜ್ಯವನ್ನು ಏತಕ್ಕೆ ಕೊಡಬೇಕು? ಈ ತುರಗವು ಮಾಯಾ ನಿರ್ಮಿತವಾಗಿರುವಂತೆ ಕಾಣುವುದು. ಇದರ ಲಕ್ಷಣಗಳಿಂದ ಪಕ್ಷಿರಾಜನ ಅಂಶವೇ ಮುಖ್ಯವಾಗಿರುವುದರಿಂದ ಅಂತರಿಕ್ಷದಲ್ಲಿ ಹಾರುವುದು. ಪಕ್ಷಿ ವಾಹನನಾದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಿದ್ದರೆ ಇದನ್ನು ಹತ್ತಿ ಅಪಾಯದಲ್ಲಿ ಹಿಂದಿರುಗಿ ಬರುವೆನು. ನಾನೀಗಲೇ ಎತ್ತಿಕೊಂಡೇ ಹೋಗಿ ಅಪಾಯದಲ್ಲಿ ಹಿಂದಿರುಗಿ ಬಂದು ಈ ಗಾರುಡಿಗರ ಗರ್ವಭಂಗ ಮಾಡುವೆನು. ಸಹದೇವ, ನೀನು ಪ್ರಾಣಿಶಾಸ್ತ್ರ ಕೋವಿದನಾದ್ದರಿಂದ ಅದರ ಲಕ್ಷಣಗಳನ್ನು ತಿಳಿದು ಹೇಳಬಲ್ಲೆಯ? ಪಾರ್ಥನಿಗೂ ಸಾಧ್ಯವಿಲ್ಲದ ಈ ಅಶ್ವವನ್ನು ಹತ್ತಿ ಸುಲಭವಾಗಿ ವಶಪಡಿಸಿಕೊಳ್ಳಲು ನಿನಗೆ ಸಾಧ್ಯವೇ? ಅಣ್ಣ, ಏತಕ್ಕೆ ಸಾಧ್ಯವಿಲ್ಲ? ಶ್ರೀಕೃಷ್ಣ ಪರಮಾತ್ಮನು ನಂಬಿದವರನ್ನು ಕೈಬಿಡೋ ತಕೊಂಡಲ್ಲ. ಪಾಂಡವ ಪ್ರತಿಷ್ಠಾಪನಾಚಾರ್ಯನಾದ ಆತನನ್ನು ಧ್ಯಾನಿಸಿ ನಾವು ಮಾಡುವ ಕಾರ್ಯದಲ್ಲಿ ವಿಫಲರಾಗುವುದೆಂದರೇನು? ಶ್ರೀಕೃಷ್ಣ ಪರಮಾತ್ಮ, ಪಾಂಡವರ ಮಾನ ಅಪಮಾನಗಳು ನಿನ್ನದು. ನಮಗೆ ಬಂದಿರುವ ವಿಜಯಶಾಲಿಗಳೆಂಬ ಕೀರ್ತಿಗೆ ಚ್ಯುತಿ ಬಾರದಂತೆ ಕಾಪಾಡುವ ಬಾರದು ನಿನ್ನದು. ನೀನು ಸರ್ವಶಕ್ತನು, ಸರ್ವಜ್ಞನು. ಆದುದರಿಂದ ನಿನ್ನ ಪರಿಪೂರ್ಣ ಶಕ್ತಿಯನ್ನು ಕೊಟ್ಟು ಈ ಅಶ್ವಾರೋಹಣದಲ್ಲಿ ನನಗೆ ವಿಜಯವನ್ನು ಕರುಣಿಸು. ಮಾಯಾ ದುರ್ಗದ ಮರ್ಮವನ್ನರಿತು ಮದವನ್ನು ಮುರಿದು ತರುವೆನು ನಾ. ಮಾಯಾ ದುರ್ಗದ ಮರ್ಮವನ್ನರಿತು ಮದವನ್ನು ಮುರಿದು ತರುವೆನು ನಾ. ಮಾಧವನ ದಯೆಯಿಂದಲೇ ನಾನು ಮಾಯಾ ದುರ್ಗ
ತುರುಗವ ಗೆಲ್ಲುವೆನು ಆದವನಾದಯೆಯಿಂದಲಿ ನಾನು ಮಾಯಾ ತುರುಗವ ಗೆಲ್ಲುವೆನು ಅಂಜಿಕೆ ಏಕೆ ಭಯವಿನ್ನೇಕೆ ನಂಬಿದ ಭಕ್ತರ ಕೈ ಬಿಡನು ಅಂಜಿಕೆ ಏಕೆ ಭಯವಿನ್ನೇಕೆ ನಂಬಿದ ಭಕ್ತರ ಕೈ ಬಿಡನು ಹರಿ ನಂಬಿದ ಭಕ್ತರ ಕೈ ಬಿಡನು ಮಾಯಾ ತುರುಗದ ಮರ್ಮವನರಿತು ಮಗವನ್ನು ಮುರಿದು ತರುವೆನು ನಾ ಪಡ್ಕೊಂಡು ಹೋಗ್ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ ಆರ್ಯಪುತ್ರನಾದ ಸಹೋದರನಿಗೆ ವಿಜಯನು ಕೊಡಿಸಿ ಕಾಪಾಡು. ಇಲ್ಲೇ ಪಾರ್ಥ ನಡಿ, ನಿಂದೆಲ್ಲ ಬಯಲಾಗೋಯ್ತು, ಎಲ್ಲ ಒದರಿದಾಗೋಯ್ತು. ಬಾ ತಾಯಿ, ಕೋಪಿಸಬೇಡ, ಸ್ವಲ್ಪ ಸಹಿಸು. ನಮ್ಮ ಪಾರ್ಥನು ನಿನಗೆ ಪತಿ ಹೇಗಾದನು ದಯವಿಟ್ಟು ತಿಳಿಸಿ. ಅಮ್ಮ, ನಾನು ಹೇಳೋದೇನಮ್ಮ, ಅವರನ್ನೇ ಕೇಳು. ಅವ್ನ ವೃತ್ತಾಂತ ಎಲ್ಲ ಹೇಳ್ಬಿಡ್ಲಿ, ಎಲ್ಲ ಬಾದ್ರ ಬಿಡ್ಲಿ. ಹೇಳಮ್ಮ ಅವನೇನೆ. ಪ್ರಿಯಾ, ನೀನು ನಿಜವಾಗಿಯೂ ಈ ಘೋರ ಕಾರ್ಯವನ್ನು ಹೊರಿಸಿದೆಯಾ ಪ್ರಿಯಾ? ನಾನು ಈ ಪಿಚಾಚಕರೆಯನ್ನು ಹೊರಿಸಲಿಲ್ಲ. ನೋಡಿದೆಯಾ, ನನ್ನ ಪ್ರಿಯನು ಸುಳ್ಳು ಹೇಳತಕ್ಕವನಲ್ಲ. ನೀನು ಸುಮ್ಮನೆ ಹೊರಟು ಹೋಗು. ಏ, ಸುಳ್ಳು ಬೇಡ, ನೀರದ ಈ ಸವತಿಗೆ ತಿಳಿಸೋ, ಎಲ್ಲ ನೋಡ್ಲಿ. ಪಾಪ ಈ ಸೌಂದರ್ಯ ನೋಡಿ ಹೊರಲಾರದೆ ಭಾರತ ಮಹಾರಾಜರು ಯಾವಾಗ ಬಂದ ರಾಜಿಸಲೇಬೇಕು. ಹೇಳಿ, ನನ್ನನ್ನು ಏಕೆ ಅಂಗಿಸಿಕೊಳ್ಳುವಿರಿ? ಮಾಡೋದು ಮಾಡಿಬಿಟ್ಟ, ಈಗ ಹೇಳ್ಬಿಟ್ಟ. ನನ್ನ ರೂಪ ಹೇಗಿತ್ತೆಂಬುದನ್ನು ಈ ನಿಜ ವೇತಕ್ಕೆ ನೀನು ನನ್ನನ್ನು ಹೊರಿಸಿದ ನಿಜವೋ ಇಲ್ವೋ ಹೇಳ್ಬಿಡಪ್ಪ. ನೀನು ಸುಂದರ ಅಂಗಿಯಾಗಿದ್ದಾಗ ನಾನು ನಿನ್ನ ರೂಪ ಹೇಗಿದ್ದೆ ನೀನೇ ಹೇಳು. ಅನಂತರ ನಿರಾಕರಿಸಿದ್ದು ನಿನ್ನ ಚಿತ್ರಹಿಂಸೆಗೆ ತಡೆಯಲಾರೆನು. ನಿನ್ನ ಸೇರಿದಿದ್ದು ನಿಜ. ಏನು ಪಾರ್ಥ, ಈ ರಾಕ್ಷಸಿಯನ್ನು ಮದುವೆಯಾಗಲು ನಿನ್ನ ಮನಸ್ಸು ಹೇಗೆ ಒಪ್ಪಿತು? ಇಡಂಬಿಯನ್ನು ಮದುವೆ ಆದಾಗ ನಿನ್ನ ಮನಸ್ಸು ಹೇಗೆ ಒಪ್ತಪ್ಪ? ನಾರಾಯಣ ನಾರಾಯಣ. ಎಲ್ಲವೋ ಶಿಷ್ಯ, ಸುಮ್ಮನಿರೋ. ದೊಡ್ಡವರನ್ನು ಹಾಗೆ ಹಂಗಿಸಬಾರದು. ಹಂಗಿಸಿದ ಗುರುಗಳೇ, ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ದೇನೋ. ನಾರಾಯಣ ನಾರಾಯಣ. ಅಣ್ಣನು ರಾಕ್ಷಸಿಯನ್ನು ವರಿಸಿದ ಮೇಲೆ ತಮ್ಮನೇಕೆ ವರಿಸಬಾರದು? ನಾರಾಯಣ ನಾರಾಯಣ. ಅಯ್ಯೋ ಪಾಪ, ಈ ರಾಜಕುಮಾರರು ಇಲ್ಲದಿಲ್ಲದನ್ನು ನೋಡಿ ನನಗೆ ಸಂಕಟವಾಗುವುದು. ಇವರನ್ನು ಎತ್ತಿ ಮುದ್ದಾಡಬಾರದೆ. ಏನು ಪಾರ್ಥ, ನಿನ್ನ ಕಥೆಯು ವಿಚಿತ್ರವಾಯಿತು. ಇನ್ನು ನಿನ್ನ ನೂತನ ಪತ್ನಿ ಮಕ್ಕಳನ್ನು ಅರಮನೆಗೆ ಕಳಿಸು. ಅಣ್ಣ, ನಾನು ನಿರ್ಭಾಗ್ಯನು. ನನ್ನ ನೇತಕ್ಕೆ ಅಂಗಿಸಿಕೊಳ್ಳುವಿರಿ? ಈ ಪಿಚಾಚಿಯ ಅರಮನೆಯಲ್ಲಿರುವ ಅನ್ವಳಲ್ಲ. ಛೇ ದುರಾತ್ಮ, ಸಾಕು ನಿನ್ನ ಪ್ರಸಂಗವನ್ನು. ನಾನು ಇಲ್ಲಿ ಮಾತ್ರ ಇರಕ್ಕಾಗಲ್ಲಪ್ಪ. ಬಾ, ನಾವು ಸಿಗಂಗಿ ಮಟ್ಕೋ ಗುವಿ ಮಟ್ಕೋ ಹೋಗ್ಬಿಡೋಣಪ್ಪ. ಬಾ, ನನಗೆ ಇಲ್ಲಿರಲು ಇಷ್ಟವಿಲ್ಲ. ಇಲ್ಲೇ ಮಕ್ಕಳ ಎಲ್ಲ ಅಲ್ಲಿಗೆ ಹೋಗೋಣ ಬರ್ರ. ಈ ಮಂತ್ರವಾದಿಗಳೇ, ನೀವು ಪರಮಶಕ್ತರೆಂದು ಕಾಣುವುದು. ನನಗೆ ಇವಳಿಂದ ಈ ರಾಕ್ಷಸಿ ಕಾಟವನ್ನು ತಪ್ಪಿಸಲು ಇವಳು ಕಾಮರೂಪಿಣಿ. ಇವಳು ನನ್ನನ್ನು ಕಂಡರೆ ಆಹಾಸ್ಯವಾಗುವುದು. ಇವಳಿಂದ ನನ್ನನ್ನು ಬಿಡುಗಡೆ ಹೊಂದಲೇಬೇಕು. ಗುರುಗಳೇ, ಪಾಪ ಬಹಳವಾಗಿ ಬೇಡಿಕೊಳ್ಳುತ್ತಿರುವಳು. ಇವಳಿಗೆ ಹೇಗಾದ್ರೂ ಸ್ವಲ್ಪ ಸಹಾಯವನ್ನು ಮಾಡಿ ಗುರುಗಳೇ. ಆಗಲಿ ಸ್ವಾಮಿ, ಇದು ತಾವಾಗಿಯೇ ತಂದುಕೊಂಡಂತಹ ಕಷ್ಟ. ಆದ್ದರಿಂದ ತಾವು ತಮ್ಮ ಕುಲದೈವವನ್ನು ಪ್ರಾರ್ಥಿಸಿ. ಎಲೇ ಪಾರ್ಥ, ನಾನು ನಿನ್ನ ಬಿಡುವಲ್ಲ. ಬೇಗನೆ ಹೊರಡುವೆಯೋ ಅಥವಾ ತಕ್ಕದ್ದನ್ನು ಮಾಡಿ ಎಳೆದುಕೊಂಡು ಹೋಗಲು.
ಅದಕ್ಕೆ ನಾನು ಯಾವ ಪ್ರತ್ಯುತ್ತರವನ್ನು ಹೇಳಲಿ? ಎಲೆ ತರುಣೆ, ಧರ್ಮ ಪ್ರಾಪ್ತನಾದ ನಾನು ನಿನ್ನಲ್ಲಿ ಅನ್ಯಾಯವನ್ನು ದೋಷವನ್ನು ಆರೋಪಿಸಲಾರೆನು. ಆದ್ದರಿಂದ ನನಗೆ ಸ್ವಲ್ಪ ಅವಕಾಶವನ್ನು ಕೊಡು, ಆಲೋಚಿಸಿ ಹೇಳುವೆನು. ಪೂಜ್ಯರೇ, ಈಗ ಯಾವ ರೀತಿಯಿಂದ ನಡೆಯಬೇಕೆಂಬುದು ಧರ್ಮ ಸೂಕ್ತವನ್ನು ಅರಿತ ತಾವು ನಮಗೆ ಅಪ್ಪಣೆಯನ್ನು ಕೊಡಬೇಕೆಂದು ಪ್ರಾರ್ಥಿಸುವೆನು. ಪೂಜ್ಯರೇ. ನಾರಾಯಣ ನಾರಾಯಣ. ಧರ್ಮಪುತ್ರ, ಪೂಜ್ಯರೇ, ಇದಕ್ಕೆ ಉತ್ತರವನ್ನು ನಾನು ಹೇಳಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಇಷ್ಟರಲ್ಲಿಯೇ ದ್ವಾರಕೆಗೆ ಬರುವನೆಂದು ನನ್ನ ಬಳಿ ತಿಳಿಸಿರುವನು. ಅಲ್ಲಿಯವರೆಗೂ ಎಲ್ಲ ತರುಣಿ, ನೀನು ನಿನ್ನ ಮಕ್ಕಳ ಜೊತೆ ಅರಮನೆಯಲ್ಲೇ ಸುಖವಾಗಿರು. ಪೂಜ್ಯರೇ, ಅತ್ಯುತ್ತಮ ಆಲೋಚನೆಯನ್ನು ಹೇಳಿದಿರಿ. ಇದು ನ್ಯಾಯ ಸ್ವಾಮಿ, ಇದು ನ್ಯಾಯ. ಬಂಧು ಬಳಗವೆಲ್ಲವೂ ಭಾರತ ಮಹಾರಾಜರಿಗೆ ಮಕ್ಕಳನ್ನು ನೋಡಿ ಆನಂದ ಪಡುವವರು ನಾರದರು, ಸಂಸಾರಿಗಳಲ್ಲದಿದ್ದರು, ಲೌಕಿಕ ತತ್ವವನ್ನು ಬಲ್ಲವರು. ಎಲೆ ವತ್ಸೆ, ಪೂಜ್ಯರ ಅಪ್ಪಣೆಯಂತೆ ನಡೆಯುವುದು ನಿನಗೂ ಶ್ರೇಷ್ಠ. ದ್ರೌಪದಿ, ಇವರನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗು. ಗುರುಳೆ, ಆಯ್ತು. ನಮ್ಮ ಗೆದ್ದಿನ ರಾಜ್ಯಕ್ಕೆ ಎರಡವತ್ತು ಕಲ್ಲನ್ನು ಬಿಡುವಂತಾಯ್ತು. ಎಲ್ಲೋ ಗಾರ್ಡಿಗರ, ಇದೋ ನೋಡಿ ನಿಮ್ಮ ಕುದುರೆಯ ಗತಿ ಏನಾಗಿರುವುದು. ತೊಂದ್ಬಿಟ್ಟ ಆಗಲಿ. ಆಯಾಸ ಮಿತಿ ಮೀರಿ ಬುಸುಗುಟ್ಟುತ್ತಿರುವುದು, ಬಾಯಲ್ಲಿ ನೀರಿನ ಉಂಡೆಗಳಾಗಿ ಉದುರುತ್ತಿರುವುದು, ಮೈಬೇರು ನೀರು ಧಾರೆಗಳಾಗಿ ಸುರಿಯುತ್ತಿರುವುದು. ಇಷ್ಟಾದರೂ ನಾನು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಬಹಳ ದೂರ ಹೋಗಿ ಹಿಂದಿರುಗಿ ಬಂದಿರುವೆನು. ಈಗ ಏನು ಹೇಳಿವಿರಿ? ಆಯ್ತು. ನಮ್ಮ ರಾಜ್ಯಕ್ಕೆ ಎರಡಾವತಿ ಕಲ್ಲು ಬಿದ್ದಂತ ಆಯ್ತು. ಹೌದು ಪಾಪ. ಹೌದು ಪಾಪ. ಭೀಮಸೇನ ಮಹಾರಾಜರು ನಮಗೆ ಸೋತು ಅರ್ಧ ರಾಜ್ಯವನ್ನು ಕೊಟ್ಟಿದ್ದರು. ಅದನ್ನು ಈ ನಮ್ಮ ನಕುಲ ಮಹಾರಾಜರು ಗೆದ್ದು ಹಿಂತೆಗೆದುಕೊಂಡು ಬಿಟ್ಟರು. ಈಗ ನಮ್ಮ ಪಾರ್ಥ ಮಹಾರಾಜರು ಸೋತಿದ್ದ ಅರ್ಧ ರಾಜ್ಯವನ್ನು ಈ ನಮ್ಮ ಸಹದೇವ ಮಹಾರಾಜರು ಗೆದ್ದು ತೆಗೆದುಕೊಂಡು ಬಿಟ್ಟರು. ಲೋಕದಲ್ಲಿ ನಾವೆಲ್ಲೆಲ್ಲಿಯೂ ಭೀಮಾರ್ಜುನರೇ ಬಹಳ ಪರಾಕ್ರಮಿಗಳೆಂದು ಕೇಳಿದ್ದೆವು. ಆದರೆ ಈ ದಿವಸ ನಾವು ನೋಡಿದ್ದಲ್ಲಿ ನಕುಲ ಸಹದೇವರ ಪರಾಕ್ರಮವು ಸ್ವಲ್ಪವೂ ಗಣ್ಯವಾದುದಲ್ಲ. ಮಹಾಪ್ರಭು, ನಾವು ಅನೇಕ ರಾಜಸ್ಥಾನಗಳಲ್ಲಿ ನಮ್ಮ ವಿದ್ಯಾ ಪ್ರದರ್ಶನಗಳನ್ನು ಮಾಡಿರುವೆವು. ಆದರೆ ನಾವು ಇಲ್ಲಿ ಸೋತರೂ ಚಿಂತೆ ಇಲ್ಲ. ನಮ್ಮ ಸಮಸ್ತ ಬಿರುದುಗಳನ್ನು ತಮ್ಮ ಸನ್ನಿಧಾನಕ್ಕೆ ಅರ್ಪಿಸಿ ನಾವಿನ್ನು ಹೊರಡುವೆವು ಮಹಾಪ್ರಭು. ಎಲೆ ಗಾರ್ಡಿಗರೇ, ನಿಮ್ಮಂತಹ ಯಂತ್ರ ಮಂತ್ರ ಶಕ್ತಿ ಸಾಹಸ ಕಲಾ ಚಾತುರ್ಯಗಳನ್ನು ನೋಡಿರುವ ಗಾರ್ಡಿಗರನ್ನು ನಾನು ಇವರೆಗೂ ನೋಡಿರಲಿಲ್ಲ. ನೀವು ಒಂದರಲ್ಲಿ ಸೋತೆವೆಂದು ಹೇಳಿದರೂ ನಿಮ್ಮ ಕೌಶಲ್ಯಕ್ಕೆ ಮೆಚ್ಚಿ ಕೊಡುವ ಮರ್ಯಾದೆಯನ್ನು ಅಂಗೀಕರಿಸಿ ಸಹದೇವ ಇವರಿಗೆ ಉತ್ತಮವಾದ ರೀತಿಯಾದ ಬಹುಮಾನವನ್ನು ಕೊಡಲು ಏರ್ಪಡಿಸು. ಅಪ್ಪಣೆ ಮಹಾಪ್ರಭು. ಅಪ್ಪಣೆ ಮಹಾಸ್ವಾಮಿ. ಅಪ್ಪಣೆ ಅಣ್ಣ. ನಾರಾಯಣ ನಾರಾಯಣ. ಏನಿದು ಭೀಮಸೇನ ಭಾರತ, ಈ ದಿನ ಹೀಗಾಯಿತಲ್ಲ. ನಕುಲ ಸಹದೇವರು ಏನೂ ಅರಿಯದ ಬಾಲಕರೆಂತಲೂ, ಅವರು ಭಾರತ ಯುದ್ಧರಂಗದಲ್ಲಿ ಯಾವ ಸಾಹಸ ಕಾರ್ಯಗಳನ್ನು ಮಾಡಲಿಲ್ಲವೆಂತಲೂ, ಶ್ರೀಕೃಷ್ಣ ಪರಮಾತ್ಮನಿಗಿಂತಲೂ ನೀವೇ ಅಧಿಕ ಎಂಬುದನ್ನು ನಾನು ನಿಮ್ಮ ಮಾತಿನಂತೆ ಚೆನ್ನಾಗಿ ನಂಬಿದ್ದನು. ಆದರೆ ಈ ದಿನ ಹೀಗಾಯಿತಲ್ಲ. ನಾರಾಯಣ ನಾರಾಯಣ. ಪೂಜ್ಯರೇ, ನನ್ನ ಅಪರಾಧವು ಅಜ್ಞಾನವು ಈಗ ನನಗೆ ಗೋಚರವಾಯಿತು. ಶ್ರೀಕೃಷ್ಣ ಪರಮಾತ್ಮನು ಜಗನೇಮಕನಾದ ಶ್ರೀಮಾನ್ ನಾರಾಯಣನೆಂಬುದನ್ನು ಮರೆತು ನಾನು ಅಹಂಕಾರದಿಂದ ದುಡುಕಿ ಈ ಅನರ್ಥಕ್ಕೆ ಗುರಿಯಾದೆನು. ಇನ್ನು ದ್ವಾರಕೆಗೆ ಹೋಗಿ ಆತನ ಪಾದಗಳ ಮೇಲೆ ಕ್ಷಮೆಯನ್ನು ಬೇಡುವೆನು. ನಾರಾಯಣ ನಾರಾಯಣ. ಶ್ರೀಕೃಷ್ಣ ಪರಮಾತ್ಮನನ್ನು ವಿರಾಟ ಸ್ವರೂಪನೆಂಬುದನ್ನು ಪ್ರತ್ಯಕ್ಷವಾಗಿ ನೋಡಿ ಆತನ ಉಪದೇಶವನ್ನು ಪಡೆದು ವಿಜಯ ವಿಖ್ಯಾತಿಯಾದ ನಾನು ಪಾಪದಿಂದಲೂ ಕಷ್ಟದಿಂದಲೂ ಮುಕ್ತನಾಗನು. ಆದ ಕಾರಣ ನಾನು ದ್ವಾರಕೆಗೆ ಹೋಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣಬೇಕು. ನಾರಾಯಣ ನಾರಾಯಣ. ಪಾರ್ಥ, ಭೀಮಸೇನ, ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಲು ದ್ವಾರಕೆಗೆ ಏತಕ್ಕೆ ಹೋಗಬೇಕು? ಆ ಪರಮಾತ್ಮನು ಭಕ್ತರು ಸ್ಮರಿಸಿದ ಸ್ಥಳದಲ್ಲಿಯೇ ಪ್ರತ್ಯಕ್ಷವಾಗುವನು. ಆದ್ದರಿಂದ ಭಕ್ತಿಯಿಂದ ಆತನ ಸ್ಮರಣೆಯನ್ನು ಮಾಡಿ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಕೊಂಡರೆ ಕಾಕಾನೆ ಪುರುಷೋತ್ತಮ ದೇವ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ
ನನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಕಲ್ಲುಗಳು ನನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಹಿಂದೆಯಲ್ಲಿ ನೊಂದೆನಯ್ಯ ನಿಮ್ಮನ್ನೆಂದಿಗೂ ಸ್ಥಿರ ಕಷ್ಟಕ್ಕೆ ದೂಡುವವನಲ್ಲ. ನೀವು ಅಜ್ಞಾನಾಂಧಕಾರಕ್ಕೆ ಸಿಕ್ಕಿ ದಾರಿ ತಪ್ಪಿದ ಕಾಲದಲ್ಲಿ ನಿಮ್ಮನ್ನು ಎಚ್ಚರಿಸಿದನಷ್ಟೇ, ನಿಮ್ಮನ್ನೆಂದಿಗೂ ಸ್ಥಿರ ಕಷ್ಟಕ್ಕೆ ದೂಡುವವನಲ್ಲ. ಪರಮಾತ್ಮ ಸರ್ವಕಾಲದಲ್ಲಿಯೂ ನಮ್ಮನ್ನು ಕೈ ಬಿಡದೆ ನಿಮಗೆ ಮಂಗಳವಾಗಲಿ. ಮಂಗಳಂ ಪೂರಿತ ಲೋಕವಿ ಸೇವಿತ
ನಾರದ ಮಹಾಮುನಿಗಳಿಗೆ ಬರೋ ಭಾರತ್ ಮಾತಾ ಕಿ ಒಂದೇ ಒಂದೇ ಏನೇ ಬರಲಿ ಏನೇ ಬರಲಿ